ಮುಂಚನ ಎಲ್ಲ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ನಿರ್ಮಾಣಿಕನಾದ ಕರ್ತನೆ, ಸ್ತೋತ್ರಗಳನ್ನು ಸಮರ್ಪಿಸುತ್ತೇನೆ. ಈ ಒಂದು ದಿನವನ್ನು ಶುಭ ದಿನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವರ್ಷದಲ್ಲಿ ಮತ್ತೆ ನಮಗೆ ಒಂದು ಹೊಸ ತಿಂಗಳನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಈ ತಿಂಗಳಿನ ಮೊದಲನೇ ವಾರದಲ್ಲಿ ದೇವರೇ ನಿನ್ನ ಸಮ್ಮುಖಕ್ಕೆ ಬರುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಈ ದಿನ ನಾವು ಉಳಿದಿರುವುದು ನಿಮ್ಮ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರ. ಯಾಕೆಂದರೆ ಕರ್ತನೆ, ಭಕ್ತನಾದ ದಾವೀದನು ಹೇಳುವಂತೆ ನಾನು ಉಳಿದಿರುವುದು ಯೆಹೋವನ ಕರುಣೆ, ಆತನ ಕೃಪಾವರವು ನಿಂತು ಹೋಗುವುದಿಲ್ಲ, ಆತನ ಕೃಪೆಯೋ ನಮಗೆ ಶಾಶ್ವತವಾದದ್ದು ಎಂಬುದಾಗಿ. ಹೌದು ದೇವರೇ, ಈ ದಿನ ನಾವೆಲ್ಲರೂ ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯೆಯಾಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವಪ್ಪ ದೇವರೇ. ಈ ದಿನದ ಆರಾಧನೆಯನ್ನು ನಿಮ್ಮ ಕರಳಿಗೆ ನಾವು ಒಪ್ಪಿಸಿಕೊಡುತ್ತೇವಪ್ಪ ದೇವರಾತ್ಮನೆ. ನೀ ನಮ್ಮ ಮಧ್ಯದಲ್ಲಿ ಇದೆಯೇ, ಅದಕ್ಕಾಗಿ ಸ್ತೋತ್ರ. ಯಾಕೆಂದರೆ ಎಲ್ಲಿ ಒಬ್ಬರಿಬ್ಬರು ನನ್ನ ಹೆಸರು ಕೊಡಿ ಬಂದು ಪ್ರಾರ್ಥಿಸ್ತೇವೆ, ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂದು ವಾಗ್ದಾನ ಮಾಡಿದ ದೇವರು ನೀನು ನಂಬಿಗಸ್ತನೇ ಆಗಿದ್ದು. ಅವರಪ್ಪ, ನಿನ್ನ ನಂಬಿಗಸ್ತಕ್ಕೆ ಪ್ರಕಾರವಾಗಿ ನೀನು ನಮ್ಮ ಮಧ್ಯದಲ್ಲಿ ಇರುವಂಥ ದೇವರೇ ಸ್ತೋತ್ರ. ನೀನು ಇದೆಯೆಂಬ ನಂಬಿಕೆಯಲ್ಲಿ ನಾವು ಕೂಡ ಇದುವರೆಗೂ ಬದುಕುವಂತೆ ನೀನು ನಮ್ಮ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರು ಇದ್ದಾನೆ ಎಂಬುದಾಗಿ ನಂಬುವವನು ಭಾಗ್ಯವಂತನು ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ನೋಡಿ ನಂಬುವವನಿಗಿಂತ ನೋಡದೆ ನಂಬುವವನು ಧನ್ಯವೆಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ನಿಮ್ಮನ್ನು ನೋಡದೆ ನಂಬುವಂಥ ಮಹಾ ಕೃಪೆಯ ಸಭೆಯಾದ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನು ನಾವು ಸಮರ್ಪಿಸ್ತೇವಪ್ಪ ದೇವರೇ. ಈ ದಿನದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ನಿನ್ನ ಸಮ್ಮುಖದಲ್ಲಿ ಒಟ್ಟಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ನಮ್ಮನ್ನು ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರವನ್ನು ನಾವು ಸಮರ್ಪಿಸ್ತೇವೆ. ಇನ್ನು ಮುಂದಿನ ವಾರಗಳಲ್ಲಿ ಇನ್ನೂ ಅನೇಕ ಕುಟುಂಬಗಳು ನಿನ್ನ ಸಮ್ಮುಖಕ್ಕೆ ಬರುವ ಹಾಗೆ ದೇವರಾತ್ಮನೆ ನೀನು ಕಾರ್ಯವನ್ನು ಮಾಡಿ ನಡೆಸಿಎಂದು ನಾವು ಬಿಡುತ್ತೇವೆ. ಎಲ್ಲ ಅಡೆತಡೆಗಳನ್ನು ಮಾರ್ಪಡಿಸಲು ಶಕ್ತನಾದ ದೇವರೇ, ನೀನು ನಿನ್ನ ಚಿತ್ತದಂತೆ ಎಲ್ಲವನ್ನು ಮಾಡಿ ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ ದೇವರೇ. ಓ ನಿನ್ನ ಬಲವುಳ್ಳ ಹಸ್ತವು ನಮ್ಮ ಮೇಲೆ ನಮ್ಮ ಸಭೆಯನ್ನು ಉಂಟಾಗಿರುವುದಕ್ಕಾಗಿ ಸ್ತೋತ್ರ. ಅದು ಲೋಕದ ಕಟ್ಟ ಕಡೆಯವರೆಗೂ ವ್ಯಾಪಿಸತಕ್ಕಂತೆ ನೀನು ಅದ್ಭುತವನ್ನು ಎದುರು ಮಾಡಿದಕ್ಕಾಗಿ ಸ್ತೋತ್ರ. ಅದಿನ್ನೂ ಬಲಗೊಳಿಸುವ, ಅದಿನ್ನೂ ಬಲಿಷ್ಠಗೊಳಿಸುವ, ಅದಿನ್ನೂ ಅತ್ಯಂತ ಬೇಗವಾಗಿ ಪ್ರಪಂಚವನ್ನೆಲ್ಲ ಆಕ್ರಮಿಸಿಕೊಳ್ಳತಕ್ಕಂತೆ ದೇವಾತ್ಮನೆ ನಿಂತಾನೆ ಕಾರ್ಯವನ್ನು ಮಾಡಿ ನಡೆಸಲು ನಾವು ಬಿಡುತ್ತೇವೆ ದೇವರೇ. ನಡೆಯುವ ಆರಾಧನೆ ಅದು ಇಡೀ ಪ್ರಪಂಚದಲ್ಲೆಲ್ಲ ಬಿಡುಗಡೆಯನ್ನು ತರತಕ್ಕಂಥ ಕಾರ್ಯವನ್ನ ದೇವರಾತ್ಮನೆ ನೀನು ಮಾಡೋ. ನೀನಿಂದ ಇದು ಕಾರ್ಯವನ್ನು ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಅಪ್ಪಕಂತಾನೆ ಇಲ್ಲಿಂದ ಲೋಕದ ಎಲ್ಲ ಆತ್ಮಗಳನ್ನ ನಿನ್ನ ರಹಸ್ಯಗಳಕ್ಕಾಗಿ ಸಜ್ಜುಗೊಳಿಸುವಂತ ಕಾರ್ಯವನ್ನ ನೀನು ಇದುವರೆಗೂ ಮಾಡಿದಕ್ಕಾಗಿ ಸ್ತೋತ್ರ. ಅದು ಇನ್ನೂ ಬಲವಾಗಿ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ವಿಶ್ವದಾದ್ಯಂತ ಮಾಡಿ ಮುಗಿಸೆಂದು ಬಿಡುತ್ತೇವೆ. ಯಾಕೆಂದ್ರೆ ನಿನ್ನ ರಹಸ್ಯಗಳನ್ನ ಬೇಗ ಬರುತ್ತಿರುವುದರಿಂದ ನಿನ್ನ ರಹಸ್ಯಗಳನ್ನ ಬರೋದ್ರೊಳಗಾಗಿ ನಿನ್ನೆಲ್ಲ ಸೇವೆಯನ್ನು ನಾವೆಲ್ಲ ಮಾಡಿ ಮುಗಿಸುವುದಕ್ಕೆ ನೀನೇ ನಮ್ಮನ್ನು ಅಭಿಷೇಕಿಸು, ಬಲದಿಂದ ತುಂಬಿಸಿ ಇನ್ನೂ ಬಲವಾಗಿ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ಪ್ರಪಂಚದಾದ್ಯಂತ ನೀನು ಉಪಯೋಗಿಸಿ ನಡೆಸಿ ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ಕರ್ತನೆ, ನಾವೆಲ್ಲರೂ ಹಾಡುವ ನಿನ್ನ ಹೆಸರಿನ ಮಹಿಮೆಗಾಗಿ ಹಾಡತಕ್ಕಂತೆ ನಮ್ಮನ್ನ ನಿಂತನ ಆಶೀರ್ವದಿಸಿ ನಡೆಸಪ್ಪ ದೇವರೇ. ನಿಮ್ಮನ್ನ ಆರಾಧನೆ ಮಾಡುವವರು ಇಂಥದ್ದಾಗಿರ್ಬೇಕೆಂದಾಗಿರ್ಬೇಕಾಗಿ ಸ್ತೋತ್ರ. ಆದ ಕಾರಣ ನೀನು ಆರಾಧನೆ ಮಾಡುವಂತ ನಾವು ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಓ ದೇವರೇ, ನಮ್ಮ ದೇಹದ ಎಲ್ಲ ಆಸೆಗಳು ಗತಿಸುವಳೆ ನಾವು ಆತ್ಮಿಕವಾದ ಆಸೆಗಳನ್ನು ಹುಟ್ಟು ಮಾಡಿಕೊಳ್ಳತಕ್ಕಂತೆ ಆಶೀರ್ವದಿಸು. ಆತ್ಮಿಕವಾದ ಪರಲೋಕ ರಾಜ್ಯವನ್ನು ನಾವು ದೃಷ್ಟಿಸಿ ನೋಡುವಂತೆ ಆಶೀರ್ವದಿಸು. ನಾವು ಪರಲೋಕಕ್ಕಾಗಿ ದುಡಿಯತಕ್ಕಂಥವರನ್ನಾಗಿ ಮಾರ್ಪಡಿಸಿ ನಡೆಸೆಂದು ನಾವು ಕೊಡುತ್ತೇವೆ ದೇವರೇ. ದಿನದ ವಾಕ್ಯದ ಬಾಗಿಲಿನ ಒಪ್ಪಿಸಿಕೊಡುತ್ತೇವೆ ದೇವರೇ. ನೀನು ನಿನ್ನ ಜೀವನ ವಾಕ್ಯಗಳ ಮುಖಾಂತರವಾಗಿ ನಿನ್ನ ಆತ್ಮಗಳ ಸಂಡ ನೀನು ಮಾತನಾಡಪ್ಪ. ಅದರ ಮಹಿಮೆ ನಿನಗೆ ಸಲ್ಲಲಿ ಎಂದು ನಾವು ಬಿಡುತ್ತೇವೆ ದೇವರೇ. ನಿನ್ನ ಮಾತಿಗೆ ಜೀವ ಇರುವುದಕ್ಕಾಗಿ ಸ್ತೋತ್ರ. ಅದು ಜೀವ ಇಲ್ಲದಿರುವ ಎಲ್ಲ ಆತ್ಮಗಳಿಗೆ
ಜೀವವನ್ನು ಕೊಡುವಂಥ ಶಕ್ತಿ ನಿನ್ನ ವಾಕ್ಯಕ್ಕೆ ಇರುವುದಕ್ಕಾಗಿ ಸ್ತೋತ್ರ. ಅಂತ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮೆಲ್ಲರ ಸಂಗಡ ಮಾತನಾಡು. ಅದರ ಎಲ್ಲ ಮಹಿಮೆ ಘನತೆಗಳು ಇದೆಂದಿಗೂ ಶಾಶ್ವತವು ನಿನಗೆ ಮಾತ್ರವೇ ಸಲ್ಲಬೇಕೆಂದು ಮಾಡುತ್ತೇವೆ. ಇದೇ ಆರಾಧನೆಯನ್ನು ಆದಿಯಿಂದಲೂ ಅಂತ್ಯದವರೆಗೂ ದೇವರಾತ್ಮನೆ ನೀನಿದ್ದು ನಡೆಸಬೇಕೆಂದು ಎಲ್ಲ ಘನ ಮಾನ ಮಹಿಮೆ ಘನತೆಗಳು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲವನ್ನು ಪ್ರಾರ್ಥಿಸಿ ಬಿಡುವುದಿಲ್ಲವೇ ತಂದೆ. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಆಮೇಲೆ ನಾವು ಸಂತೋಷವಾಗಿ ನಮ್ಮ ಸೃಷ್ಟಿಕರ್ತನಾದ ದೇವರನ್ನ ನಾವು ಆರಾಧನೆ ಮಾಡಿಕೊಳ್ಳುವರಾಗಿರೋಣ. ಸುಂದರವಾದ ಮನೆಯಲ್ಲಿ ಇಚ್ಛೆಗೀತೆಯನ್ನ ಅಡುಗೆ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವರಾಗಿರೋಣ. ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು. Hallelujah.
ಮೊದಲಿಂಗನಲ್ಲಿ ಉಲ್ಲಾಸ ಪಡುವೆವು ಸಂಭ್ರಮದಿಂದ ಮೊದಲಿಂಗನಲ್ಲಿ ಉಲ್ಲಾಸ ಪಡುವೆವು ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ನಿಂತಾಗಿ ಹಾಡುವೆವು ಆಗ ಯಜ್ಞದ ಕುರಿಯ ವಿವಾಹದಲ್ಲಿ ನಿಂತಾಗಿ ಹಾಡುವೆವು ಮನೆಯಲ್ಲಿ ಜಯಗೀತವನ್ನು ಹಾಡುವೆವು ಸುಂದರವಾದ ಮನೆಯಲ್ಲಿ ಜಯ ಗೀತವ ಹಾಡುವೆವು ನಾವು ಅತಿ ಬೇಗನೆ ಸುಂದರವಾದ ಒಂದು ಮನೆಯನ್ನ ಸೇರುವವರಾಗಿದ್ದೇವೆ. ಅದು ಮನೆ ಹೆಸರು ಪರಲೋಕದ ಮನೆಯಾಗಿದೆ. ಅಲ್ಲೆಲ್ಲೂಯಾ. ಅಲ್ಲಿ ನಾವು ಮೊದಲಿಂಗನಾದ ಯೇಸು ಕ್ರಿಸ್ತನನ್ನ ನಾವು ಹಾಡಿ ಆತನನ್ನ ಮಹಿಮೆ ಪಡಿಸುವಂತ ಆತನನ್ನು ಆರಾಧನೆ ಮಾಡುವಂತ ದಿನವನ್ನ ದೇವರು ಕೃಪೆಯ ಸಭೆಯಾದ ನಮಗೆ ತನ್ನ ರಹಸ್ಯ ಭವನದ ಮೂಲಕವಾಗಿ ನೇಮಿಸಿದ್ದಾನೆ. ಅಲ್ಲೆಲ್ಲೂಯಾ. ಆ ದಿನ ಅತಿ ಬೇಗನೆ ಬರುತ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಅಲ್ಲೆಲ್ಲೂಯಾ. ನಾವು ಮತ್ತೊಂದು ಹಾಡಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಕೊಂಡಾಟವೇ ನನ್ನ
ಎಂದೆಂದು ಜಯ ನೀಡುವ ಸರ್ವಶಕ್ತರೇಸು ಜೀವನರವೇಸು ಎಂದೆಂದು ಜಯ ನೀಡುವ ಮನಸ್ಸಿನಿಂದ ಉತ್ಸಾಹ ಹಾಡಿ ಜಗತ್ತಿಗೆಲ್ಲ ಸಾರೋಣ ಮನಸ್ಸಿನಿಂದ ಉತ್ಸಾಹ ಹಾಡಿ ದುನಿಯಾಗೆಲ್ಲ ಸಾರೋಣ ಕೊಂಡಾಟ ಕೊಂಡಾಟವೇ ಸಂವಿಧಾನವೇ ಕೊಂಡಾಟ ಕೊಂಡಾಟವೇ ಕರ್ತನ ಸನ್ನಿಧಾನದಲ್ಲಿ ಏನಿದೆ ಅಂದ್ರೆ ಆನಂದವಿದೆ. ಹಲ್ಲೆಲೂಯಾ. ತುತ್ತೂರ ಶಬ್ದ ದೂತರ ಸೈನ್ಯದೊಡನೆ ಯೇಸು ಕ್ರಿಸ್ತನು ನಮಗಾಗಿ ಬರುವುದಕ್ಕೆ ಸಿದ್ಧರಾಗಿದ್ದಾರೆ. ಹಲ್ಲೆಲೂಯಾ. ಆದ್ರಿಂದ ಸೋದರ ಸೋದರಿಯರೇ ನಾವೆಲ್ಲರೂ ಆತನ ರಾಸಗುಣಕ್ಕಾಗಿ ಸಿದ್ಧರಾಗಿರ್ಬೇಕು. ಯಾಕೆಂದ್ರೆ ಕ್ಷಣ ಮಾತ್ರದಲ್ಲಿ ನಾವು ಮಾತಾಡುವ ಮುಂದೆ ಮಹಿಮೆಯ ರಾಜ್ಯವಾಗಿರುವಂತ ಪರಲೋಕವನ್ನ ಸೇರುವಂತ ದಿನವನ್ನ ದೇವರು ನಮಗೀಗಾಗಲೇ ನೇಮಿಸಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಆ ದಿನ ಬೇಗ ಬರುತ್ತಿರೋದ್ರಿಂದ ನಾವು ಕೂಡ ಅದೇ ವೇಗದಲ್ಲಿ ಸಿದ್ಧರಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ನೀವು ನೆನೆಸದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುವಾಗ ಆತನು ಬರುವ ಸಮಯ ನಮ್ಗೆ ಗೊತ್ತಿಲ್ಲವಾದ ಕಾರಣ ಎಲ್ಲಾ ದಿನನೂ ಎಲ್ಲಾ ಕ್ಷಣನೂ ನಾವು ಸಿದ್ಧರಾಗಿರುವುದು ಅದು ನಮ್ಗೆ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲದೆ ನಮ್ಮಿಂದ ಲೋಕದ ಎಲ್ಲರನ್ನು ಕೂಡ ಸಜ್ಜುಗೊಳಿಸುವುದಕ್ಕಾಗಿ ಕರ್ತನು ನಮ್ಮೆಲ್ಲರನ್ನು ಉಪಯೋಗಿಸಲಿ. ಹಲ್ಲೆಲೂಯಾ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ ಎಂಬ ಹಾಡನ್ನಾಡಿ ನಾವು ನಮ್ಮ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಹಲ್ಲೆಲೂಯಾ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಜಯಧ್ವಜ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ದುಷ್ಟನೇ ಅಡ್ಡಿ ಬಂದರು ಆತನು ಜಯ ನೀಡುವ. ದುಷ್ಟನೇ ಅಡ್ಡಿ ಬಂದರು ಆತನು ಜಯ ನೀಡುವ. ಭಯವೇಕೆ ನನ್ನ ಮಗನೇ, ನಿನಗೆ ಭಯವೇಕೆ ನನ್ನ ಮಗನೇ, ಭಯವೇಕೆ ನನ್ನ ಮಗನೇ, ನಿನಗೆ ಭಯವೇಕೆ ನನ್ನ ಮಗನೇ. ಜಯ ಜಯ ನಾವು ವೀರರಾಗಿ ಸಾಗೋಣ. ಜಯ ಜಯ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಯೇಸುವಿನ ಹಿಂದೆ ಹೋಗುವೆ, ಉದ್ದ ಕಾಡು ಆಗರೆನು. ಯೇಸುವಿನ ಹಿಂದೆ ಹೋಗುವೆ, ಉದ್ದ ಕಾಡು ಆಗರೆನು. ನೇಗಿಲ ಹಿಡಿದಿರುವೆ, ನಾನು ತಿರುಗಿ ನೋಡಲಾರೆ. ನೇಗಿಲ ಹಿಡಿದಿರುವೆ, ನಾನು ತಿರುಗಿ ನೋಡಲಾರೆ. ಜಯದ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಹಲ್ಲೆಲೂಯಾ. ಜಯದ ಹಿಡಿಯೋಣ, ನಾವು ವೀರರಾಗಿ ಸಾಗೋಣ. ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರದು. ಸಾವಿರಾರು ಕಷ್ಟ ಬಂದರು ಹತ್ತಿರಕ್ಕೆ ಬರಲಾರದು.
ಸೈತಾನನ ಗೆಲ್ಲುವೆ. ಜಯದ ಜಯ ನಾವು ವೀರರಾಗಿ ಸಾಗೋಣ. ಜಯದ ಜಯ ನಾವು ವೀರರಾಗಿ ಸಾಗೋಣ. ಜಯ ಜಯ ನಾವು ವೀರರಾಗಿ ಸಾಗೋಣ. ಜಯದ ಜಯ ನಾವು ವೀರರಾಗಿ ಸಾಗೋಣ. ಹಾಗಾದ್ರೆ ನಾವು ಏನ್ ಹಿಡಿಬೇಕೆಂಬ ದೇವರು ಹಾಡಿನ ಮುಖಾಂತರ ಹೇಳ್ತಾ ಇದ್ದಾನಂದ್ರೆ ಜಯದ ಧ್ವಜವನ್ನ ಹಿಡಿದು ನಾವು ವೀರರಾಗಿ ಸಾಗಬೇಕು. ಅಲ್ಲಲ್ವ ಮಿಲಿಟರಿಯಲ್ಲಿ ಇರೋನನ್ನ ವೀರನು ಅಂತ ಕರೀತಾರೆ. ಅಲ್ಲಲ್ವ ಆ ಮಿಲಿಟರಿ ಕೆಲಸದಲ್ಲಿ ಇರೋನು ತನ್ನ ಕುಟುಂಬವನ್ನ, ತನ್ನ ಹೆಂಡತಿ ಮಕ್ಕಳು ಎಲ್ಲವನ್ನ ಬಿಟ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ದೇಶಕ್ಕಾಗಿ ದುಡಿತಾ ಇರ್ತಾನೆ. ಅಲ್ಲಲ್ವ ಅದೇ ರೀತಿಯಾಗಿ ಅವನು ಮುಖ್ಯವಾಗಿ ನಾವು ಕೂಡ ಯಾವತ್ತಕ್ಕಾಗಿ ದುಡಿಬೇಕೆಂಬ ದೇವರು ಹೇಳ್ತಾನಂದ್ರೆ ನೀವು ಮೊದಲು ದೇವರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯಿರಿ ಎಂಬ ದೇವರು ವಾಕ್ಯ ಹೇಳ್ತಾರಲ್ವ. ಆದ್ರೆ ನಾವೇನ್ ಮಾಡ್ತಿರ್ತೀವಿ, ನಾವು ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸಂಸಾರಕ್ಕಾಗಿ, ನಮ್ಮ ಮನೆಗಾಗಿಯೇ ದುಡ್ಕೊಂಡು ಬದುಕ್ತಾ ಇರೋರೆ ಈಗಿನ ವಿಶ್ವಾಸಿಗಳ ಸಂಖ್ಯೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಸಭೆಗಳಲ್ಲೂ ಹೆಚ್ಚಾಗ್ಬಿಟ್ಟಿದೆ. ಅಲ್ವೇ ಆದ್ರೆ ಕರ್ತನಿಗಾಗಿ ದುಡಿಯೋರು ಅವ್ರನ್ನ ಹೇಳ್ತದೆ ಯಾರು, ಅವರು ವೀರರಾಗಿದ್ದಾರೆ, ಅವರು ವೀರರಾಗಿ ದೇವರ ರಾಜ್ಯಕ್ಕಾಗಿ ದುಡಿಯುತ್ತಿದ್ದಾರೆ ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. ಆದ್ರಿಂದ ನಾವು ಲೋಕಕ್ಕಾಗಿ, ಕುಟುಂಬಗಳಿಗಾಗಿ ಎಷ್ಟೇ ದುಡಿದ್ರು ಅದೆಲ್ಲ ಒಂದು ದಿನ ನಾಶವಾಗಿ ಹೋಗುತ್ತದೆ. ಆದ್ರೆ ಕರ್ತನಿಗಾಗಿ ದುಡಿಯೋನು ಕರ್ತನು ತನ್ನ ಸಾಮ್ರಾಜ್ಯದಲ್ಲಿ ಸಕಲ ಕೋಟ್ಯಾನುಕೋಟಿ ದೇವರ ದೂತರುಗಳ ಮುಂದೆ ಆತನು ಅವರನ್ನ ಗೌರವಿಸಿ ಇವನು ನನ್ನ ವೀರನು, ಇವನು ನನ್ನ ಸೈನಿಕನು ಎಂಬುದಾಗಿ ಇಡೀ ಪರಲೋಕದಲ್ಲಿ ನಮ್ಮನ್ನ ಹೊಗಳುವಾಗ ಅದು ನಮಗೆ ದೊಡ್ಡ ಆಶೀರ್ವಾದವಾಗಿದೆ. ಆದ್ರಿಂದ ನಾವು ಪರಲೋಕದ ವೀರರಾಗಿ, ಸೈನಿಕರಾಗಿ ಕರ್ತನಿಗಾಗಿ ದುಡಿಯುವಂಥದ್ದು ಬಹಳ ಅವಶ್ಯಕತೆ ಆಗಿದೆ. ಅಲ್ಲಲ್ವಿಯಾ ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಎದ್ದು ನಿಲ್ಲೋಣ. ಸ್ವಲ್ಪ ಸಮಯ ನಾವು ಕರ್ತನನ್ನ ದೃಷ್ಟಿಸಿ ನೋಡುತ್ತಾ ಆತನನ್ನ ನಾವು ಮಹಿಮೆ ಪಡಿಸುವರಾಗೋಣ. ಹಾಲೆಲೂಯಾ. ನಾವು ಕಳೆದ ದಿನವೆಲ್ಲ ದೇವರು ಕಾಪಾಡಿ ನಡೆಸಿದಕ್ಕಾಗಿ ನಾವು ಆತನ ಸನ್ನಿಧಾನದಲ್ಲಿ ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಕಳೆದ ತಿಂಗಳೆಲ್ಲ ದೇವರು ನಮ್ಮನ್ನ ಕಣ್ಮಣಿಯಂತೆ ಕಾಪಾಡಿ ಆತನು ನಡೆಸಿದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ನಮ್ಮ ಕುಟುಂಬಗಳನ್ನೆಲ್ಲ ಆತನು ಪೋಷಿಸಿ ಇದುರು ನಡೆಸಿದಕ್ಕಾಗಿ ನಾವು ಆತನ ಸನ್ನಿಧಾನದಲ್ಲಿ ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಯಾಕೆಂದ್ರೆ ಯಾರು ಸ್ತುತಿಗಳ ಯಜ್ಞವನ್ನು ಅರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು ಎಂಬುದಾಗಿ ದೇವರ ವಾಕ್ಯ ಹೇಳೋದ್ರಿಂದ ನಾವು ಆತನ ಮಾಡಿದೆಲ್ಲ ಉಪಕಾರಗಳನ್ನ, ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಆತನನ್ನು ನಾವು ಗೌರವಿಸೋಣ. ನಾವು ನಮ್ಮ ದೇವರನ್ನ ಮಹಿಮೆ ಪಡಿಸುವರಾಗಿರೋಣ. ಆತನೊಬ್ಬನೇ ಆರಾಧನೆಗೆ ಯೋಗ್ಯನಾದಂತ ದೇವರು, ಆತನೊಬ್ಬನೇ ಆರಾಧನೆಗೆ ಯಜಮಾನನಾದಂತ ದೇವರು. ಆತನ ಹಾಗೆ ಈ ಪ್ರಪಂಚದಲ್ಲಿ ಇನ್ಯಾರು ಇಲ್ಲ. ಅದಕ್ಕಾಗಿ ಆತನನ್ನ ನಾವು ಪೂರ್ಣ ಹೃದಯದಿಂದ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಆತನನ್ನ ನಾವು ಮಹಿಮೆ ಪಡಿಸುವರಾಗಿರೋಣ. ಆತನನ್ನ ಘನಪಡಿಸುವರಾಗಿರೋಣ. ಆತನಿಗೆ ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನಾದ ದೇವರು ಆತನೊಬ್ಬನೇ ಆಗಿದ್ದಾನೆ. ಹಾಲೆಲೂಯಾ. ಆತನ ಹಾಗೆ ಮತ್ತೊಬ್ಬರು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಯಾಕೆಂದ್ರೆ ಎಲ್ಲಾ ದೇವರುಗಳಲ್ಲೂ ಅತ್ಯಂತ ಭಯಂಕರನಾದ ದೇವರು ಅದು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯಾ. ಅಂತ ದೇವರಿಗೆ ನಾವು ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಆತನನ್ನ ನಾವು ಮಹಿಮೆ ಪಡಿಸುವರಾಗಿರೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಮಹಿಮೆಗಳ ಆರಾಧನೆ ಸ್ತೋತ್ರಗಳನ್ನ ನಾವು ಸಲ್ಲಿಸುತ್ತೇವಪ್ಪ. ನಾವು ಹೋಗುವಾಗಲೂ ನಾವು ಬರುವಾಗಲೂ ನೀ ನಮ್ಮನ್ನ ಕಾಪಾಡಿ ನಡೆಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ದೇವರೇ. ನಿನ್ನ ಸನ್ನಿಧಾನದಲ್ಲಿ ನಮ್ಮ ಕುಟುಂಬಗಳನ್ನ ಎದುರು ಕಾಪಾಡಿ ನಡೆಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ಸ್ವಲ್ಪ. ಓ ದೇವರೇ, ಈ ದಿನವನ್ನ ನಿರ್ಮಿಸಿ ನೀ ನಮಗೆ ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಯಾಕೆಂದ್ರೆ ಕರ್ತನೇ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಅಪ್ಪ. ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂತ ಒಂದು ಭಾಗ್ಯವನ್ನ
ಕೃಪೆಯ ಸದ್ಯದ ನಮ್ಮೆಲ್ಲರಿಗೂ ನೀನು ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೆ. ಓ ತಂದೆ, ಮಕ್ಕಳನ್ನ ಹೊತ್ತುಕೊಳ್ಳುವ ಹಾಗೆ ನಮ್ಮನ್ನ ಇದುವರೆಗೂ ಹೊತ್ತಂತ ದೇವರು ನೀನಾಗಿದೆಯಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ಕರ್ತನೇ, ತಾಯಿತನ ಮಗುವನ್ನು ಮರೆತಪ್ಪ, ಆದರೆ ನಮ್ಮನ್ನ ಮರೆಯದೇ ಇರುವಂತ ದೇವರೇ ನೀನಾಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ನಮ್ಮನ್ನ ಒಂದು ಕ್ಷಣವೂ ಮರೆಯದೇ ಇರುವಂತ ದೇವರೇ, ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಮರ್ಪಿಸ್ತೇವಪ್ಪ. ನಮ್ಮನ್ನ ಎದುರು ನಡೆಸಿದ ದೇವರೇ, ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ಓ ನಿನ್ನ ಆರಾಧನೆ ಮಾಡುವಂತೆ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಾವು ನಮ್ಮ ದೇವರೇ ನಿಮ್ಮನ್ನು ನಾವು ಆರಾಧನೆ ಮಾಡುವಂತೆ ನಮ್ಮ ಆಶೀರ್ವದಿಸಿ ನಡೆಸುತ್ತೇವೆ. ನಮ್ಮ ಹೃದಯದಲ್ಲಿ ಮೊದಲನೇ ಸ್ಥಾನ ನಿನಗೆ ಮಾತ್ರ ಇದಕ್ಕಾಗಿ ಸ್ತೋತ್ರವನ್ನು ನಾವೆಲ್ಲರೂ ನಿನ್ನ ಸನ್ನಿಧಾನದಲ್ಲಿ ಒಂದೇ ಮನಸ್ಸುಳ್ಳವರಾಗಿ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ನೀ ನಮ್ಮನ್ನು ಆಶೀರ್ವಾದ ಮಾಡುವುದವ್ರೆ. ನಾವು ಸಭೆಯಾಗಿ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ನೀನು ಆಶೀರ್ವದಿಸು. ನಮ್ಮೆಲ್ಲರ ದೇವರಾತ್ಮನೆ ನೀನು ಕ್ಷಮಿಸುವುದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನೀನು ಬೆಂಕಿಯಾಗಿ ನಮ್ಮೆಲ್ಲರನ್ನ ದಯಿಸು ಕರ್ತನೆ. ಓ ಕರ್ತನೆ, ನಮ್ಮ ಜೀವಿತದಲ್ಲಿ ನಿಮಗೆ ವಿರುದ್ಧವಾಗಿ ತಿಳಿದೇ ಮಾಡಿರುವ ಎಲ್ಲ ತಪ್ಪು ಪಾಪಗಳನ್ನ ಮನ್ನಿಸಪ್ಪ. ನಿನ್ನ ರಕ್ತದಿಂದ ನಮ್ಮೆಲ್ಲರ ಪಾಪಗಳನ್ನು ತೊಳೆದು ಶುದ್ಧ ಮಾಡು ದೇವರೇ. ಓ ನಿನ್ನ ಸನ್ನಿಧಾನದಲ್ಲಿ ಪರಿಶುದ್ಧರು ದೋಷವುಳ್ಳವರಾಗಿ ನಾವು ನಿಲ್ಲತಕ್ಕಂತೆ ನಮ್ಮ ಆಶೀರ್ವದಿಸುತ್ತಾನೆ. ಓ ನಿನ್ನ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರಾಗಿ ನಿಮ್ಮನ್ನು ಆರಾಧನೆ ಮಾಡುವಂತ ಆಶೀರ್ವದಿಸು ದೇವರೇ. ಯಾಕೆಂದ್ರೆ ನಿನ್ನ ವಾಕ್ಯ ಹೇಳುತ್ತದೆ, ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂದು. ಆದ ಕಾರಣ ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಿಂತಿರುವ ನಾವೆಲ್ಲರೂ ಪರಿಶುದ್ಧ ಭೂಷಣದೊಡನೆ ನಿನ್ನ ಸನ್ನಿಧಾನಕ್ಕೆ ಕೊಡುವಂತೆ ನಮ್ಮನ್ನು ಆಶೀರ್ವದಿಸು. ನಾವು ಪರಿಶುದ್ಧರಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ಆಶೀರ್ವದಿಸು. ಯೇಸುವೇ, ನಮ್ಮನ್ನು ನಿನ್ನ ರಕ್ತದಿಂದ ತೊಳೆದು ಶುದ್ಧ ಮಾಡು. ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಅದನ್ನ ಹಿಮಕ್ಕಿಂತಲೂ ಬೆಳಕಾಗಿ ನೀನು ಮಾರ್ಪಡಿಸು ದೇವರೇ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ದೇವರೇ. ನಾವು ಪರಿಶುದ್ಧರಾಗಿ ಈ ದಿನ ನಿಮ್ಮನ್ನ ನಾವು ಆರಾಧನೆ ಮಾಡುವಂತೆ, ನಿನ್ನನ್ನೇ ಸ್ತೋತ್ರ ಸಲ್ಲಿಸುವಂತೆ, ನಿನ್ನನ್ನೇ ಗಣಪಡಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಅದಕ್ಕಾಗಿ ನಾವು ಈ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ, ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆಗೆ ಅರಸನು ನೀನೇ.
ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ ಓ ಯೇಸುವೆ. ಆರಾಧನೆಗೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ ಓ ಯೇಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ. ಆರಾಧನೆಗೆ ಯೋಗ್ಯನು ನೀನೇ. ಆರಾಧನೆಗೆ ಯಜಮಾನ ನೀನೇ. ಆರಾಧನೆಗೆ ಅರಸನು ನೀನೇ. ಹಲ್ಲೆಲೂಯಾ. ಹೌದು ದೇವರೇ, ಆರಾಧನೆ ನಾಯಕ ನೀನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಆರಾಧನೆಗೆ ಯಜಮಾನನೇ ನೀನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಬರಲಿರುವ ಯೇಸುವೆ, ನಿಮ್ಮನ್ನ ಔಷಧಿ ಆರಾಧನೆ ಮಾಡತಕ್ಕಂತೆ ನೀನು ನಿನ್ನ ಕೃಪೆಯ ಸಭೆಯಾದ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ನಿನ್ನನ್ನೇ ನಾವು ಮಹಿಮೆ ಪಡಿಸುವವರಾಗಿದ್ದೇವಪ್ಪ. ನಿನ್ನನ್ನೇ ನಾವು ಗುಣಪಡಿಸುವವರಾಗಿದ್ದೇವೆ. ಕರ್ತರು ನೀನಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ದೇವಾದಿ ದೇವನು ನೀನಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಓ ಕರ್ತನೆ, ನಮಗಾಗಿ ಬಲಿಯಾದ ಯೇಸುವೆ, ನಾವು ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸ್ತೇವಪ್ಪ. ನಿಮ್ಮನ್ನೇ ನಾವು ಗುಣಪಡಿಸುತ್ತೇವೆ. ನಿನ್ನನ್ನೇ ನಾವು ಆರಾಧಿಸುವವರಾಗಿದ್ದೇವಪ್ಪ. ನಿನ್ನನ್ನೇ ಕೊಂಡಾಡುತ್ತಾ ನಿನ್ನನ್ನೇ ಮಹಿಮೆಪಡಿಸುವಂತೆ ನೀ ನಮ್ಮನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಓ ಕೆರೂಬಿಯರ ಮಧ್ಯದಲ್ಲಿ, ಸೆರಾಫಿಯರ ಮಧ್ಯದಲ್ಲಿ ನೀ ನಮ್ಮ ಸಂಗಡ ವಾಸ ಮಾಡುತ್ತಾ ಇರುವ ದೇವರೇ, ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನೀ ಮಾಡಿದೆಲ್ಲ ಮೇಳಗಳನ್ನು ನೆನೆಸುತ್ತಾ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವಂತೆ ನೀ ನಮ್ಮ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಇಡೀ ಪ್ರಪಂಚದಲ್ಲಿ ಎಲ್ಲ ಹೆಸರಲ್ಲೂ ಮೇಲಾದಂಥ ಹೆಸರು ಯೇಸುವೆ, ಅದು ನಿನ್ನ ಹೆಸರಾಗಿರುವುದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಎಲ್ಲ ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲ ಲೋಕದಲ್ಲಿ ಇರುವವರು ದೇವರೇ, ನಿನ್ನ ಹೆಸರಿಗೆ ಹೇಳುವಾಗ ಎಲ್ಲರೂ ಅಡ್ಡ ಬಿದ್ದು ನಿನ್ನನ್ನು ಆರಾಧನೆ ಮಾಡುವಂತಹ ಮಹಾಪರಿಶುದ್ಧವಾದಂಥ ಹೆಸರು ಅದು ನಿನ್ನ ಹೆಸರಾಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುವವರಾಗಿದ್ದೇವೆ. ದೇವರೇ, ಓ ಕರ್ತನೆ, ನಿನ್ನ ಹೆಸರು ಎಷ್ಟೋ ಬಲವಾದಂಥ ಹೆಸರು, ಅದು ನಿನ್ನ ಹೆಸರಾಗಿರುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ದೇವರೇ, ಓ ನೀನು ನಮ್ಮನ್ನು ಸ್ಥಿರಪಡಿಸುವ ಆತನು, ಬಿದ್ದ ಸ್ಥಳದಲ್ಲಿ ನಮ್ಮನ್ನು ನಿಲ್ಲಿಸುವ ಆತನು ನೀನಾಗಿರುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ನಾವು ಸಮರ್ಪಿಸುತ್ತಾ ನಿನ್ನನ್ನೇ ನಾವು ಕೊಂಡಾಡಿ ನಿನ್ನನ್ನೇ ಆರಾಧಿಸಿ ನಿನ್ನನ್ನೇ ಮಹಿಮೆಪಡಿಸುತ್ತಾ ಇರುವಂಥ ಕೃಪೆಯನ್ನು ನಿನ್ನ ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನು ಸಮರ್ಪಿಸುವವರಾಗಿದ್ದೇವೆ. ಆಮೇನ್, ಹಲ್ಲೆಲೂಯಾ. ಓ ಕರ್ತನೇ, ನೀನು ಹೋಗುವಾಗ ಬರುವಾಗ ಎಲ್ಲ ದಿನ ಎಲ್ಲ ಕ್ಷಣ ನೀ ನಮ್ಮ ಸಂಗಡ ಇದ್ದಿ. ಅದಕ್ಕಾಗಿ ಸ್ತೋತ್ರವನ್ನು ನಮ್ಮ ಜೀವಿಸುವ ಕಾಲವೆಲ್ಲ ನಿಮ್ಮನ್ನೇ ನಾವು ಆರಾಧಿಸ್ತೇವೆ ಎಂಬುದಾಗಿ ಕರ್ತನೆ ಆರಾಧನೆ ಪಾಲಿಸುವುದಕ್ಕೆ ನೀವು ಕೊಟ್ಟ ಈ ದಿನಕ್ಕಾಗಿ ಸ್ತೋತ್ರ, ಈ ಸಮಯಕ್ಕಾಗಿ ಸ್ತೋತ್ರ. ನಾವು ನೆಂಚಿದ್ದಲ್ಲ ದೇವ್ರೆ, ನೀ ನಮ್ಮನ್ನು ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಬಲವಾಗಿ ಇರೋದಲ್ಲ ದೇವ್ರೆ, ನೀ ನಮಗೆ ನಿನ್ನ ಫಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಾವು ಜ್ಞಾನವಂತರಲ್ಲ ದೇವ್ರೆ, ನೀನು ನಿನ್ನ ಜ್ಞಾನವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಓ ದೇವ್ರೆ, ನಾವು ಶ್ರೀಮಂತರಲ್ಲ ದೇವ್ರೆ, ನಿನ್ನ ಸಿರಿತನವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವ್ರೆ. ಹೀಗೆ ನೀ ನಮಗೆ ಕೊಟ್ಟ ಎಲ್ಲವುಗಳಿಗಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿಮ್ಮನೆ ಆರಾಧಿಸಿ ನಿಮ್ಮನೆ ಮಹಿಮೆ ಪಡಿಸುವಂತೆ ನೀನೇ ನಮಗೆ ನಿನ್ನ ಕೃಪೆಯನ್ನು ದಯಪಾಲಿಸಿ ಆಶೀರ್ವದಿಸಿ ನಡೆಸು ಎಂದು ನಾವು ನಿಮ್ಮನ್ನೇ ಮಹಿಮೆ ಪಡಿಸ್ತೇವಪ್ಪ. ನಿಮ್ಮನ್ನೇ ನಾವು ಗಣಪಡಿಸ್ತೇವೆ ದೇವರೇ. ಓ ಕರ್ತನೇ, ನಿನ್ನನ್ನೇ ಕೊಂಡಾಡುತ್ತೇವಪ್ಪ. ದೇವರಾತ್ಮೇ, ನೀನು ನಮ್ಮ ಮಧ್ಯದಲ್ಲಿದ್ದು ನಮ್ಮ ಆರಾಧನೆಯನ್ನು ಸ್ವೀಕರಿಸುವ ಆಪ್ತನಾಗಿರಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಮರ್ಪಿಸ್ತೇವೆ. ನಾವು ನಮ್ಮ ಪೂರ್ಣ ಹೃದಯದಿಂದ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನು ಆರಾಧನೆ ಮಾಡುವಂತೆ ಕರ್ತನೇ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುವವರಾಗಿದ್ದೇವೆ. ಹಲ್ಲೆಲೂಯಾ.
ನನ್ನ ಯೋಗ್ಯತೆಗೂ ಮೀರಿದ
ಧನ್ಯವಾಗಲಿ ಸ್ತುತಿ ಹಾಡುತ್ತಾ ನನ್ನ ಯೇಸು ರಾಜನಿಗೆ. ನೀನು ಮಾಡಿದ ಉಪಕಾರಗಳಿಗೆ ಕೋಟಿ ಕೋಟಿ ಧನ್ಯವಾದ. ಕೋಟಿ ಕೋಟಿ ಧನ್ಯವಾದ. ಧನ್ಯವಾದముతో స్తుతి పాడెదను నా యేసునాథా. నువ్వు చేసిన ఉపకారములకు కోటి కోటి ధన్యవాదము. ధన్యవాదముతో స్తుతి పాడెదను నా యేసునాథా. నువ్వు చేసిన ఉపకారములకు కోటి కోటి ధన్యవాదము. కోటి కోటి స్తుతి వందనము. నిజమైన దేవుడని జీవించువాడని విశ్వసించెదను. నిజమైన దేవుడని జీవించువాడని విశ్వసించెదను. నా జీవితకాలమంతా నీ సాక్షిగా జీవించెదను. నా జీవితకాలమంతా నీ సాక్షిగా నీ జీవించును. ధన్యవాదముతో స్తుతి పాడెదను నా యేసునాథా. నువ్వు చేసిన ఉపకారములకు కోటి కోటి స్తుతి వందనం. ధన్యవాదముతో స్తుతి పాడెదను నా యేసునాథా. నువ్వు చేసిన ఉపకారములకు కోటి కోటి స్తుతి వందనం. కోటి కోటి స్తుతి వందనం. నా యోగ్యతముకు మించిన నీ కృప నాపై కుమ్మరించితివే. నా యోగ్యతకు మించిన నీ కృప నాపై కుమ్మరించితివి. అడిగిన వాటి కంటే అధికముగా ఇచ్చిన నీకు వందనము. అడిగిన వాటి కంటే అధికముగా ఇచ్చిన నీకు వందనము. ధన్యవాదముతో స్తుతి పాడెదను నా యేసునాథా. నువ్వు చేసిన ఉపకారములకు కోటి కోటి స్తుతి వందనం. ధన్యవాదముతో స్తుతి పాడెదను నా యేసునాథా. నువ్వు చేసిన ఉపకారములకు
धन्यवाद के साथ स्तुति गाऊंगा मेरे यीशु मेरे खुदा। उपकार तेरे बेशुमार, कोटि कोटि स्तुति धन्यवाद। धन्यवाद के साथ स्तुति गाऊंगा मेरा यीशु है खुदा। उपकार तेरे बेशुमार, कोटि कोटि स्तुति धन्यवाद। कोटि कोटि स्तुति धन्यवाद। कोटि कोटि स्तुति धन्यवाद। कोटि कोटि स्तुति धन्यवाद। योग्यता से बढ़ते कीजिए ये अपनी से तूने मुझे। योग्यता से बढ़ते कीजिए तू अपनी दया से तूने मुझे। मांगने से ज्यादा मिला मुझे, आभारी है तूने। मांगने से ज्यादा मिला मुझे, आभारी है प्रभु हे। धन्यवाद से स्तुति गाऊंगा मेरा यीशु है खुदा। उपकार तेरे है बेशुमार, कोटि कोटि धन्यवाद। धन्यवाद के साथ स्तुति गाऊंगा है मेरा यीशु है खुदा। उपकार तेरे है बेशुमार, कोटि कोटि धन्यवाद। कोटि कोटि धन्यवाद। तू है सच्चा खुदा, तुझ पर है भरोसा है मेरा। तू है सच्चा जिंदा खुदा, तुझे है भरोसा मेरा। सेवा पूरी करते पाओ, इन्ना प्रभु ऐसा सेवा पूरी कर पाओ, इन्ना प्रभु ऐसा धन्यवाद के साथ स्तुति गाऊंगा मेरा यीशु है खुदा। तेरे बेशुमार, तेरे बेशुमार, कोटि कोटि धन्यवाद। धन्यवाद के साथ स्तुति गाऊंगा मेरा यीशु है खुदा। उपकार तेरे बेशुमार, कोटि कोटि धन्यवाद। कोटि कोटि धन्यवाद। कोटि कोटि धन्यवाद। धन्यवाद दे स्तुति ಹಾಡುತ್ತಾ ನನ್ನ ಯೇಸು ಮಹಾರಾಜನಿಗೆ ನೀನು ಮಾಡಿದ ಉಪಕಾರಗಳಿಗೆ
ಹಾಡುತ್ತಾ ನನ್ನ ಯೇಸು ರಾಜನಿಗೆ ನೀನು ಮಾಡಿದ ಉಪಕಾರಗಳಿಗೆ ಕೋಟಿ ಕೋಟಿ ಧನ್ಯವಾದ, ಕೋಟಿ ಕೋಟಿ ಧನ್ಯವಾದ, ಕೋಟಿ ಕೋಟಿ ಧನ್ಯವಾದ, ಕೋಟಿ ಕೋಟಿ ಧನ್ಯವಾದ, ಕೋಟಿ ಕೋಟಿ ಧನ್ಯವಾದ. ನಮಗೆ ಕೊಟ್ಟ ದೇವರಿಗೆ ನಾವೆರಡು ಕರಗಳನ್ನು ಕೊಟ್ಟು ತಾತನ ಹಾಲೆಲೂಯಾ 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 ಹಾಲೆಲೂಯಾ. ಓ ಪರಿಶುದ್ಧವಾದ ಅತಿ ಮಹಾಪರಿಶುದ್ಧನಾದ ದೇವರೇ, ದೇವರಾತ್ಮನೆ ಪ್ರತಿಯೊಬ್ಬ ದೇವ ಜನರನ್ನು ನಿನ್ನ ಪವಿತ್ರಾತ್ಮನ ಬೆಂಕಿ ಇಳಿಯಲೇ, ಪವಿತ್ರಾತ್ಮನ ಬೆಂಕಿ ಇಳಿಯಲೇ, ಪವಿತ್ರಾತ್ಮನ ಬೆಂಕಿ ಇಳಿಯಲೇ. ಎಲ್ಲರನ್ನು ಓ ಎಲ್ಲರನ್ನ ದಹಿಸುವ ಅಗ್ನಿಯಾಗಿ ಮಾರ್ಪಡಿಸುವುದೇವರೇ, ಎಲ್ಲರನ್ನ ಕರ್ತನೆಯಾಗಿ ದಹಿಸುವ ಅಗ್ನಿಯಾಗಿ ಧರಿಸುವುದೇವರಾಗಿ ಸ್ತೋತ್ರಗಳನ್ನು ಸಮರ್ಪಿಸುವವರಾಗಿದ್ದೇವೆ. ಓ ದೇವರೇ, ಇವರಲ್ಲಿರುವ ಎಲ್ಲ ಪಾಪದ ಕ್ಷಣಗಳು ಲಯವಾಗಲಿ, ಪರಿಶುದ್ಧತೆಯ ಕ್ರಿಯೆಗಳು ಆರಂಭಗೊಳ್ಳಲಿ. ಎಲ್ಲ ಅಂಧಕಾರದ ಬಲಗಳು, ಲೋಕದ ಅಧಿಪತಿ ಹೆಸರೆಲ್ಲ ಮಾಡಬಹುದಾದ ಶಕ್ತಿಗಳೆಲ್ಲ ದುರಾತ್ಮನ ಕೆಲಸಗಳನ್ನ ದೇವರೇ ನಾಶಪಡಿಸುವುದಕ್ಕಾಗಿ ನಮ್ಮವಾದ ನನ್ನವರನ್ನ ಬಲವಾಗಿ ಬಲಿಷ್ಠವಾಗಿ ಅತ್ಯಂತ ವೇಗವಾಗಿ ಈ ಭೂಮಿಯ ಸಂಪೂರ್ಣ ಎಲ್ಲ ಕಡೆಯಲ್ಲೂ ಉಪಯೋಗಿಸಿ ನಿಂತನ್ನು ನಡೆಸುವುದನ್ನು ಮಾಡುವವರಾಗಿದ್ದೇವೆ. ಭೂಲೋಕವನ್ನೇ ಸೃಷ್ಟಿ ಮಾಡಿರುವ ನಮ್ಮ ದೇವರೇ, ನಿಮಗೆ ಮಹಿಮೆ ನಮ್ಮೆಲ್ಲರಿಂದಲೂ ಸಲ್ಲಲಿ ಎಂದು ನಾವು ಹೇಳುವವರಾಗಿದ್ದೇವೆ. ಓ ಕರ್ತನೆ, ಬರೆದುಕೊಟ್ಟ ಎಲ್ಲ ಅಪರಾಧ ವಿಜ್ಞಾಪನೆಗಳನ್ನು ಪ್ರಾರ್ಥಿಸುತ್ತೇವೆ. ಎಲ್ಲ ವಿಜ್ಞಾಪನೆಗಳ ಮೇಲೆ ದೈವ ಶಕ್ತಿ ಚಲಿಸುತ್ತದೆ ಎಂದು ನಾವು ಹೇಳುತ್ತೇವೆ. ದೇವರಾತ್ಮನ ನಿನ್ನ ಜೊತೆ ಯಾರಾಗಲು ಯಾವ ಉದ್ದೇಶಗಳನ್ನು ನೆರವೇರಿಸಬೇಕೆಂಬ ಏನೇ ಚಿಂತ ಉಂಟು ಅವೆಲ್ಲರ ಚಿಂತನೆಯಲ್ಲಿ ಆದ ಉದ್ದೇಶಗಳನ್ನು ನಿಂತಲ್ಲಿ ನೆರವೇರಿಸಿ ಮುಗಿಸಲು ನಾವು ಪಡುವವರಾಗಿದ್ದೇವೆ. ಮಹಿಮೆಯುಳ್ಳ ಅರಸನೇ, ನಿನ್ನ ಮಹಿಮೆ ಪ್ರತಿಯೊಬ್ಬರನ್ನು ಹಿಡಿದು ನಡೆಸು ಎಂದು ನಾವು ಪಡುವವರಾಗಿದ್ದೇವೆ. ಪ್ರತಿಯೊಬ್ಬರನ್ನ ನಿನ್ನ ರಾಜ್ಯ ನೀತಿಯಾಗಿ ದುಡಿಯತಕ್ಕವರನ್ನಾಗಿ ಮಾರ್ಪಡಿಸಲು ನಾವು ಪಡುವವರಾಗಿದ್ದೇವೆ. ಎಲ್ಲರೂ ನಿನ್ನ ರಾಸಗುಣಕ್ಕಾಗಿ ಸಜ್ಜುಗೊಳಿಸುವುದವರಾಗ್ತಾನೆ. ಎಲ್ಲರೂ ಕರ್ತನೆ ನಿನ್ನ ರಾಸಗುಣದಲ್ಲಿ ಈ ಸಭೆಯಾದ ಜನರು ಆಶೀರ್ವದಿಸು. ನಮ್ಮ ನಡಿ ವಿಶ್ವವನ್ನೇ ಸಿದ್ಧಪಡಿಸು. ನಾವೆಲ್ಲರೂ ಇಡೀ ಪ್ರಪಂಚದಾದಂತ ನಿನ್ನ ರಾಸಗುಣದಲ್ಲಿ ಒಂದೇ ಕ್ಷಣದಲ್ಲಿ ಸ್ವಯಂ ಬಿಡುವಷ್ಟೊತ್ತಿಗೆ ನಾವೆಲ್ಲರೂ ಮಾರ್ಪಟ್ಟು ನಿನ್ನ ರಾಜ್ಯವನ್ನು ಸೇರತಕ್ಕಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುತ್ತದೆ. ಎಲ್ಲ ಘನಮಾನ ಮಹಿಮೆಗಳನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ನಾವು ಹಾಕಿ ಬಿಡುತ್ತಿದ್ದೇವೆ. ನಮ್ಮ ಜೀವನ ತಂದೆ ಆದ ದೇವರೇ, ಆಮೇನ್ ಆಮೇನ್ ಆಮೇನ್. ನಾವೆಲ್ಲರೂ ಕುಳಿತುಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಯಾರಾದರೂ ಸಾಕ್ಷಿ ಹೇಳುವವರಾದರೆ ನಾವು ಸಾಕ್ಷಿಯನ್ನು ಹೇಳುವವರಾಗಿರೋಣ. ಸಾಕ್ಷಿ ಹೇಳುವವರಿಲ್ಲದೆ ಇದ್ದರೆ ನಾವು ಒಂದು ಹಾಡನ್ನಾಡಿ ನಾವು ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವಂತ ಸಮಯಕ್ಕೆ ಸಭೆಯಾದ ನಾವೆಲ್ಲರೂ ಬಂದವರಾಗಿದ್ದೇವೆ. ಹಾಲೆಲೂಯಾ. ಆದ್ರಿಂದ ನಾವು ಹಾಡನ್ನಾಡಿ ನಾವು ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವವರಾಗಿರೋಣ. ದೇವರು ನನಗೆ ಆಶ್ರಯ ದುರ್ಗ ಎಂಬ ಹಾಡನ್ನಾಡಿ ನಾವು ದೇವರಿಗಾಗಿ ಕಾಣಿಕೆಯನ್ನು ತೆಗೆದುಕೊಳ್ಳುವವರಾಗಿರೋಣ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ, ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ,
ನನ್ನ ಪ್ರಾಣವನ್ನು ಜೀವಗೊಳಿಸುವನು ಜೀವಗೊಳಿಸುವನು ದೇವರು ನನಗೆ ಆಶ್ರಯವಾದನು ಸಂಕಟದಲ್ಲಿ ದೀನ ಸಹಾಯಕ ದೇವರು ನನಗೆ ಆಶ್ರಯವಾದನು ಸಂಕಟದಲ್ಲಿ ದೀನ ಸಹಾಯಕ ವೈರಿಗಳ ಎದುರಲ್ಲಿ ಔತಣ ಪಡಿಸುವನು ಮನೆಯ ಶಿರದಲ್ಲಿ ತೈಲವ ಹಚ್ಚುವನು ವೈರಿಗಳ ಎದುರಲ್ಲಿ ಔತಣ ಪಡಿಸುವನು ಮನೆಯ ಶಿರದಲ್ಲಿ ತೈಲವ ಹಚ್ಚುವನು ಜೀವಮಾನವೆಲ್ಲ ಶುಭವನಿರುವನು ನನ್ನ ದೇವರು ಜೀವಮಾನವೆಲ್ಲ ನನಗೆ ಕೃಪೆಯ ತೋರುವನು ಎಲ್ಲೆರುವನ ಜೀವಮಾನವೆಲ್ಲ ನನ್ನ ದೇವರು ಶುಭವನಿರುವನು ನನಗೆ ಜೀವಮಾನವೆಲ್ಲ ಕೃಪೆಯ ತೋರುವನು ಕೃಪೆಯ ತೋರುವನು ದೇವರು ನನಗೆ ಆಶ್ರಯವಾದನು ಸಂಕಟದಲ್ಲಿ ದೀನ ಸಹಾಯಕ ದೇವರು ನನಗೆ ಆಶ್ರಯವಾದನು ಸಂಕಟದಲ್ಲಿ ದೀನ ಸಹಾಯಕ ಪ್ರೀತಿ ಕೃಪೆಗಳಿಂದ ತೀರ್ಥ ತೋರಿಸುವನು ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ ಹಲ್ಲೆಲೂಯಾ ಪ್ರೀತಿ ಕೃಪೆಗಳಿಂದ ತೀರ್ಥ ತೋರಿಸುವನು ಶ್ರೇಷ್ಠ ವರಗಳಿಂದ ನನ್ನ ಆಸೆ ಪೂರೈಸುವ ಸಭೆಗೆ ಬರುವಂತೆ ವಯಸ್ಸುವೆ ಯವನ ಬರಮಾಡಿದನು ನನಗೆ ಸಭೆಗೆ ಬರುವಂತೆ ಯವನ ಬರಮಾಡುವ ಯವನ ಬರಮಾಡುವ ದೇವರು ನನಗೆ ಆಶ್ರಯವಾದನು ಸಂಕಟದಲ್ಲಿ ದೀನ ಸಹಾಯಕ ದೇವರು ನನಗೆ ಆಶ್ರಯವಾದನು ಸಂಕಟದಲ್ಲಿ ದೀನ ಸಹಾಯಕ ಕಡಲಲ್ಲಿ ಗುಣಗಳು ಮೊಳಗಿದರು ಭಯವಿಲ್ಲ ಈ ಭೂಮಿ ಕಳೆದರು ನನಗೆ ಭಯವಿಲ್ಲ ಕಡಲಲ್ಲಿ ಗುಣಗಳು ಮೊಳಗಿದರು ಭಯವಿಲ್ಲ ಈ ಭೂಮಿ ಕಳೆದರು ನನಗೆ ಭಯವಿಲ್ಲ ದೇವರು ನನಗೆ ಆಶ್ರಯವಾದನು ಸಂಕಟದಲ್ಲಿ ಎಲ್ಲ
ಸಹಾಯಕ ದೇವರು ನನಗೆ ಆಶ್ರಯಪುರ ಸಂಕಟದಲ್ಲಿ ಪ್ರಿಯ ಸಹಾಯಕ. ಹಾಗಾದರೆ ನಮ್ಮ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಸಂಕಟದ ಎಲ್ಲ ಸಮಯದಲ್ಲೂ ಕಷ್ಟದ ಸಮಯದಲ್ಲೂ ನಮಗೆ ಯಾವಾಗಲೂ ಸಿದ್ಧವಾಗಿರುವಂತಹ ಒಬ್ಬ ಒಳ್ಳೆಯ ಸಹಾಯಕನು ಅಂದ್ರೆ ಇಡೀ ಪ್ರಪಂಚದಲ್ಲಿ ನಮಗೆ ಆತನು ದೇವರೊಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ ಅಂತ ದೇವರಿಗೆ ಮಹಿಮೆಯುಂಟಾಗಲಿ. ದೇವರು ತಾನೇ ಕೊಟ್ಟಿರುವ ಕಾಣಿಕೆಗಾಗಿ ದೇವರು ತಾನೇ ತನ್ನ ವಾಕ್ಯದ ಮುಖಾಂತರ ನಮ್ಮ ಸಂಘ ಮಾತನಾಡುವಂತೆ ಯಾರಾದರೂ ನಮ್ಮ ಮಧ್ಯದಲ್ಲಿ ಒಬ್ಬರು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ರಾಜನೇ ಪವಿತ್ರಾತ್ಮ ತಂದೆ ನಿಮಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ರಾಜನೇ ಅಪ್ಪ ಈ ಮುಂಜಾಲೆಗೆ ಸ್ತೋತ್ರ ಮಾಡ್ತೇನಪ್ಪ. ಈ ಭಾನುವಾರ ದಿನ ಸ್ತೋತ್ರ ಮಾಡ್ತೇನೆ ತಂದೆ ಅಪ್ಪ. ಈ ಪದವಿಗಾಗಿ ಸ್ತೋತ್ರ ಮಾಡ್ತೇವೆ ಸ್ತೋತ್ರ ಮಾಡ್ತೇವಪ್ಪ. ವಾರವೆಲ್ಲ ನಮ್ಮನ್ನು ಕಾಪಾಡ್ದಿ ತಂದೆ ನಿಮಗೆ ಸ್ತೋತ್ರ ಮಾಡ್ತೇನಪ್ಪ. ಕರ್ತನೆ ಶಿವ ಹಾಡು ಮುಖಾಂತರ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಹಾಡುಗಳು ಮಾತನಾಡಿದ ತಂದೆ ನಿಮಗೆ ಸ್ತೋತ್ರ. ಆರಾಧನೆ ಮುಖಾಂತರ ಕೂಡ ಮಾತನಾಡಿದ ತಂದೆ ನಿಮಗೆ ಸ್ತೋತ್ರ ಮಾಡ್ತೇವಪ್ಪ. ಕರ್ತನೆ ಕಾಣಿಕೆಗಳ ದೇವ್ರೆ, ನಾವು ಕೊಟ್ಟಿದ್ದ ಕಾಣಿಕೆಗಳ ದೇವ್ರೆ ಅಪ್ಪ. ಕೊಟ್ಟಿದ್ದ ಮಕ್ಕಳ ಕಾಣಿಕೆಗಳು ಹೆಚ್ಚಾಗಿ ಆಶೀರ್ವಿಸರು, ಕುಟುಂಬ ಆಶೀರ್ವಿಸರು, ಕೈಗಳ ಮುಟ್ಟ ಆಶೀರ್ವಿಸು ಅಪ್ಪ. ನೀನು ಬಿಡುಗಡೆ ಕೊಡಪ್ಪ, ಬಿಡುಗಡೆ ಕೊಡು ಸ್ವಾಮಿ. 5 100 ಹಿಂದೆ ತಿರುಗಿ ಕೊಡು ಅಪ್ಪಾಜಿ. ನಿಮಗೆ ಸ್ತೋತ್ರ ಮಾಡ್ತೇವಪ್ಪ. ಸ್ತೋತ್ರ ರಾಜ್ಯನೇ ಅಪ್ಪ. ಕಾಣಿಕೆಗಾಗಿ ಸ್ತೋತ್ರ ಮಾಡ್ತೇವೆ ಸ್ತೋತ್ರ ಮಾಡ್ತೇವಪ್ಪ. ಎಲ್ಲ ಕೊಟ್ಟಿದ್ದ ಕೈಗಳು ಕರ್ತನೆ, ಕುಟುಂಬಗಳು ಕರ್ತನೆ, ಎಲ್ಲ ನೀನು ಕೊಟ್ಟು ಕೃಪೆಗಾಗಿ ಸ್ತೋತ್ರ ಮಾಡ್ತೇನಪ್ಪ. ಎಲ್ಲ ಒಳ್ಳೇದು ಮಾಡಿ ಕೊಡು ಕರ್ತನೆ, ನಿಮಗೆ ಸ್ತೋತ್ರ ಮಾಡ್ತೇವಪ್ಪ. ಎಲ್ಲ ಮುಂದಿನ ಭಾಗ ಸ್ವಾಮಿ ವಾಕ್ಯಗಳು ನೀನು ಮಾತನಾಡು, ವಾಕ್ಯಗಳು ನೀನು ನಡೆಸಿ ಕೊಡ್ಬೇಕಂತ ಪ್ರಾರ್ಥನಿಸ್ತೀವಪ್ಪ. ಮುಂದಿನ ಭಾಗ ಎಲ್ಲ ನೀನು ಸನ್ನಿಧ ಕೊಟ್ಟಿವಪ್ಪ. ಮುಂದೆ ಅಂದ ಚಂದ ನೀನು ನಡೆಸಿ ಕೊಡಪ್ಪ. ಇದುವರೆ ನಡೆಸಿದ್ದೇವೆ, ಮುಂದೆ ನಡೆಸ್ತಿದ್ರು ನಂಬುತ್ತೆ ಅಪ್ಪಾಜಿ. ಸ್ತೋತ್ರ ಮಾಡ್ತೇವೆ ಯೇಸುವಿನಲ್ಲಿ ಎಲ್ಲ ಒಪ್ಪಿಸಿ ನಾವು ಬೇಡ್ತೇವೆ ನಮ್ಮ ಪರಲೋಕ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ. ಆಮೇನ್. ದೇವರು ನಮ್ಮೆಲ್ಲರನ್ನು ಒಂದುಗೂಡಿಸಿದ್ದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದೇವೆ. ಹಲ್ಲೆಲೂಯಾ. ಯಾಕೆಂದ್ರೆ ಕೂಡಿ ಬಂದಿರೋದು ಎಲ್ಲ ನಾವು ಕೊಡಿ ಬಂದದಲ್ಲ, ದೇವರು ನಮ್ಮನ್ನು ಕೂಡಿಸಿದವನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ನಾವು ಜೀವದಿಂದಿರೋದಲ್ಲ, ದೇವರು ತನ್ನ ಜೀವವನ್ನ ನಮಗೆ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಂಥ ದೇವರಿಗೆ ಮಹಿಮೆಯುಂಟಾಗಲಿ. ದೇವರ ಆತ್ಮನು ತಾನೇ ಈ ದಿನ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಮಾತನಾಡುವಂತ ಒಂದು ವಾಕ್ಯದ ಮುಖಾಂತರವಾಗಿ ನಾವು ಈ ದಿನ ದೇವರ ವಾಕ್ಯವನ್ನ ಓದಿಕೊಳ್ಳುವರಾಗಿರೋಣ. ಹಲ್ಲೆಲೂಯಾ. ಅಷ್ಟು ಜನ ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ಸಿದ್ಧರಾಗಿದ್ದೀರಾ? ಆಮೇನ್. ಹಲ್ಲೆಲೂಯಾ. ಇರೋರ ಹಲ್ಲೆಲೂಯಾ ಹೇಳೋಣ. ಹಲ್ಲೆಲೂಯಾ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯವನ್ನ ನಾವೆಲ್ಲರೂ ತೆಗೆಯುವರಾಗಿರೋಣ. ಪ್ರಕಟಣೆ ಅಧ್ಯಾಯಕ್ಕೆ ನಾವೆಲ್ಲರೂ ಬಂದ್ಬಿಡೋಣ. ಪ್ರಕಟಣೆ ಅಧ್ಯಾಯ 13ನೇ ಅಧ್ಯಾಯಕ್ಕೆ ನಾವೆಲ್ಲರೂ ತೆಗೆಯುವರಾಗಿರೋಣ. ರೆವಲ್ಯೂಷನ್ ಚಾಪ್ಟರ್ 13 verse 1. ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವೆಲ್ಲರೂ ಓದಿಕೊಳ್ಳುವರಾಗಿರೋಣ. ರೆವಲ್ಯೂಷನ್ ಚಾಪ್ಟರ್ 13 verse 1 ನಲ್ಲಿ ದೇವರು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. And I stood upon the stand of the sea and saw a beast rise up out of the sea, having 7 heads and 10 horns, and upon his horns 10 crowns, and upon his heads the name of blasphemy. Hallelujah. ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಘ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ಹೆಸರುಗಳು ಇದ್ದವು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಈ ದಿನ ನಾವು ನೋಡಿಕೊಳ್ಳುವಂತ ವಿಷಯ ಜೀಸಸ್ ಕಮಿಂಗ್ ಸೂನ್, ಯೇಸು ಬೇಗನೆ ಬರುತ್ತಿದ್ದಾನೆ ಎಂಬ ವಿಶೇಷತೆಯ ಕಾರ್ಯಕ್ರಮದ ಮುಖಾಂತರವಾಗಿ ದೇವರಾತ್ಮನು ಈ ದಿನ ಸಭೆಯಾದ ನಮ್ಮ ಸಂಘ ಆತನು ಈ ವಾಕ್ಯಗಳನ್ನ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದರಿಂದ ಪ್ರಕಟಣೆಯಲ್ಲಿರುವ 7 ಸಭೆಗಳಿಗೂ ಕೂಡ ದೇವರಾತ್ಮನು ಹೇಳುವಂತ ಒಂದೇ ಒಂದು ಕಡೆಯ ಮಾತೇನಂದ್ರೆ
ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ. ಹಲ್ಲೆಲೂಯಾ. ಆದ್ರೆ ಕಿವಿ ತಂದಿರೋರು ಆಮೇಲೆ ಹೇಳೋಣ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಕಿವಿಯಾರೆ ಕೇಳಿ ದೇವರ ವಾಕ್ಯಗಳನ್ನ, ಆ ವಾಕ್ಯಗಳನ್ನ ನಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಂಡು ಆ ವಾಕ್ಯಗಳಿಗೆ ವಿಧೇಯರಾಗಿ ನಾವು ಯಾವಾಗ ನಡೀತೀವೋ ಆಗ ದೇವರಿಂದ ಆಶೀರ್ವಾದವನ್ನು ಹೊಂದುವವರಾಗಿದ್ದೇವೆ. ಆಮೇಲೆ ನಾನು ಯಾಕಂದ್ರೆ ಅಂತ್ಯ ಕ್ಷಣದ ಕಾಲದಲ್ಲಿ ಇರುವಂತ ಸದ್ಯದ ನಮ್ಮ ಸಮಯದಲ್ಲಿ ಈಗ ಅನೇಕರು ಕಿವಿದ್ದು ಏನ್ ಮಾಡ್ತಾರಂದ್ರೆ ದೇವ್ರ ವಾಕ್ಯ ಕೇಳಿಸ್ಕೊಳಲ್ಲ. ಕೆಲವರು ಅವ್ರನ್ನೇ ಲೋಕದಲ್ಲಿ ವಾಸ ಮಾಡ್ತಾ ಇರ್ಬಿಡ್ತಾರೆ. ಕೆಲವು ಸಭೆಗಳಲ್ಲಿ ಅವರವರು ಇನ್ನು ದೇವ್ರ ವಾಕ್ಯ ಪ್ರಸಂಗ ಮಾತಾಡ್ತಾ ಇದ್ರೆ ಅಲ್ಲಿ ಅವ್ರ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಆ ವಿಡಿಯೋ ಈ ವಿಡಿಯೋ ಕೆಲವರು ಹುಡುಗರಿಗೆ ಗೇಮ್ ಮಾಡಕ್ ಕೊಟ್ಬಿಡ್ತಾರೆ. ಮಕ್ಕಳ ನೀವು ಗೇಮ್ ಮಾಡ್ಕೊಂಡು ಹಂಗಾಗಿ ಬಂದಿರೋದು ದೇವ್ರ ವಾಕ್ಯ ಕೇಳೋದಕ್ಕೆ ಅಲ್ಲಿ ನಡೆಸೋದಿಲ್ಲ. ಸೈತಾನನ ಕಾರ್ಯಗಳನ್ನು ಕೂಡ ನಡೆಸೋರು ಕೂಡ ಎಲ್ಲಿ ಬಂದ್ಬಿಟ್ಟೋದಂದ್ರೆ ಅಲ್ಲಿ ಬಂದಿಲ್ಲ. ಸಭೆಗಳಿಗೂ ಕೂಡ ಜನ ಬಂದ್ಬಿಟ್ಟಿದ್ದಾರೆ. ಆಮೇಲೆ ಆದ್ರಿಂದ ದೇವರ ಆತ್ಮನ ಸಭೆಗೆ ನೇರವಾಗಿ ಇಬ್ಬಾಯ ಕತ್ತಿಯ ರೀತಿಯಲ್ಲಿ ಒಂದು ಶಾರ್ಪ್ ಆಗಿ ಆತನ ಮಾತನಾಡ್ತಾನೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಇರೋರು ನೀವು ಕೇಳಿಸ್ಕೊಳ್ಳಿ. ಕಿವಿ ಇಲ್ಲ ಅಂತಂದ್ರೆ ನೀವು ತೇಟೆ ಕಿವಿ ಉಳ್ಳವರಾಗಿ ದೇವ್ರ ವಾಕ್ಯ ಬಿಟ್ಬಿಡ್ತೀರಾ, ಬಿಟ್ಬಿಡಿ. ಅದು ನಿಮ್ಮಾಗಿ ಬಿಟ್ಟ ವಿಚಾರ ಎಂಬುದಾಗಿ ದೇವರು ಆತನ ಕೋಪದಿಂದ ಮಾತನಾಡುವಂತ ಸಮಯ ಈ ಪ್ರಕಟಣೆಯ ಗ್ರಂಥದಲ್ಲೂ ನಾವು ಕಾಣಬಹುದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ದೇವರು ಅತಿ ಬೇಗನೆ ಬರುತ್ತಿದ್ದಾನೆ. ಆದ್ರಿಂದ ದೇವ ಜನರಾದ ನಾವು ದೇವರ ವಾಕ್ಯಗಳಿಗೆ ಹೆಚ್ಚಾಗಿ ವಿಧೇಯರಾಗಿ ನಡಿಬೇಕು. ಆದ್ರಿಂದ ಪ್ರಕಟಣೆ ಅಧ್ಯಾಯ ಕೊನೆಯ ಅಧ್ಯಾಯದಲ್ಲೂ ಕೂಡ ದೇವರ ವಾಕ್ಯ ಹೇಳುತ್ತೆ, ಅಕ್ರಮ ಮಾಡುವನು ಇನ್ನೂ ಅಕ್ರಮ ಮಾಡಲಿ, ಅನ್ಯಾಯ ಮಾಡೋನು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡು ಹೋಗಲಿ. ಯಾಕೆಂದ್ರೆ ರಹಸ್ಯ ಬಣ್ಣಬರೋರು ಮಾತ್ರ ಅಕ್ರಮ ಕೆಲಸಗಳೆಲ್ಲ ಮಾಡೋದಕ್ಕೆ ಟೈಮ್ ಇರುತ್ತೆ. ಆಮೇಲೆ ಅದಕ್ಕೆ ಯಾಕೆ ಟೈಮ್ ಇಲ್ಲ. ಆದ್ರೆ ದೇವರ ವಾಕ್ಯ ಮುಂದುವರೆದು ಹೇಳುತ್ತೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲು, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ, ಅವನು ಪರಿಶುದ್ಧ ದೇವರನ್ನ ಮಹಿಮೆ ಪಡಿಸಲಿ ಎಂಬುದಾಗಿ ದೇವರು ಶಾರ್ಪ್ ಆಗಿ ಮಾತನಾಡ್ತಾನೆ. ಯಾಕಂದ್ರೆ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ನಡೆಯೋದಕ್ಕೂ ಕೂಡ ಈಗ ದೇವ ಜನರಾದ ನಮಗೂ ಹೆಚ್ಚಿನ ಸಮಯ ಇಲ್ಲ. ನಮ್ಗೆ ಎಷ್ಟು ಸಮಯ ಇದೆ? ಅದೆಷ್ಟು ಸಮಯ ಐತೆ ಅಂದ್ರೆ ನಮ್ಗೆ ಒಂದೇ ಒಂದು ನಿಮಿಷ ದೇವರಷ್ಟೇ ಕೊಟ್ಟಿರೋದು. ಹಲ್ಲೆಲೂಯಾ. ಯಾಕಂದ್ರೆ ಕಣ್ಣು ರಪ್ಪೆ ಬಿಡಿಸೋದಿಗೆ ನಾವು ಮಾರ್ಪಟ್ಟು ಭೂ ಲೋಕವನ್ನ ಬಿಟ್ಟು ಪರಲೋಕವನ್ನ ಸೇರುವಂತ ದಿನ ದೇವರು ನಮ್ಗೆ ರಹಸ್ಯಗುಣದ ಮೂಲಕವಾಗಿ ಆತನು ನೇಮಿಸಿದ್ದಾನೆ. ಆದ ಕಾರಣ ಆ ರಹಸ್ಯಗುಣ ಬರೋದ್ರೊಳಗೆ ನಾವು ಪರಿಶುದ್ಧರಾಗೋದಕ್ಕೂ ನೀತಿವಂತರಾಗಿ ನಡೆಯೋದಕ್ಕೂ ಜೀವಿಸೋದಕ್ಕೂ ನಮ್ಗಿರುವ ಸಮಯ. ಆ ರಹಸ್ಯಗುಣ ಮುಗ್ದೋಗ್ಬಿಟ್ರೆ ನಾವು ಎಷ್ಟೇ ಪರಿಶುದ್ಧರಾಗಿ ನಡೆದ್ರು, ಎಷ್ಟೇ ನೀತಿವಂತರಾಗಿ ನಡೆದ್ರು, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಬೈಬಲ್ ಓದೋದು, ವಾಕ್ಯ ಧ್ಯಾನ ಮಾಡಿದ್ರು ಅದು ಯಾವುದಕ್ಕೂ ಕೂಡ ಪ್ರಯೋಜನನೇ ಇರೋಲ್ಲ. ಯಾಕಂದ್ರೆ ಕೃಪೆಯ ಸಭೆ ಕೆಲಸ ಭೂಮಿ ಮೇಲೆ ಮುಗ್ದೇ ಹೋಗಿರುತ್ತೆ. ಯಾಕಂದ್ರೆ ಕೃಪೆಯ ಸಭೆ ಮೊದಲಿಗೆ ಆದ ನಮ್ಮನ್ನ ದೇವರ ಪರಲೋಕ ರಾಜ್ಯದಲ್ಲಿ ರಹಸ್ಯಗುಣದ ಮುಖಾಂತರವಾಗಿ ಸೇರಿಸಿಕೊಳ್ಳುತ್ತಾನೆ. ಇದರ ನಿಮಿತ್ತವಾಗಿ ಲೋಕದಲ್ಲಿ ಏನೆಲ್ಲ ಸ್ಟಾಪ್ ಆಗುತ್ತಂದ್ರೆ ಅವತ್ತಿನಿಂದ ಕರ್ತನ ಮೇಲೆ ನಿಂತೋಗುತ್ತೆ, ಅವತ್ತಿನಿಂದ ದೇವರಿಗಾಗಿ ಕಾಣಿಕೆ ಕೊಡೋದೆಲ್ಲ ನಿಂತೋಗುತ್ತೆ. ಇಡೀ ಸಕಲ ಕುಲ ಭಾಷೆ ಜಾತಿ ಜನರು ಯೇಸುವನ್ನ ಆರಾಧನೆ ಮಾಡುವಂಥದ್ದು ಕೂಡ ನಿಂತೋಗುತ್ತೆ. ನಿಲ್ಲಿಸೋದಕ್ಕಾಗಿ ದೇವರು ಯಾರನ್ನ ಉಪಯೋಗಿಸ್ತಾನಂದ್ರೆ ಉಪದ್ರ ಕಾಲದಲ್ಲಿ ಸೈತಾನನೇ ಉಪಯೋಗಿಸ್ಬಿಡ್ತಾನೆ. ಹಂಗಾಗಿ ಸೈತಾನನ ಏನ್ ಮಾಡ್ಬಿಡ್ತಾನಂದ್ರೆ ಭೂಮಿಯಲ್ಲಿ ಅವನು ಯಾರನ್ನ ಉಪಯೋಗಿಸ್ತಾನಂದ್ರೆ ಸೈತಾನನು ತನ್ನ ಎಲ್ಲ ಅಧಿಕಾರವನ್ನ, ಸೈತಾನನ ಮಗ ಯಾರು? ಸೈತಾನನ ಮಗ ಅಂತ್ಯಕ್ರಿಸ್ತ. ಈ ಅಂತ್ಯಕ್ರಿಸ್ತ ಏನ್ ಮಾಡ್ಬಿಡ್ತಾನಂದ್ರೆ ದೇವರ ವಾಕ್ಯ ಇವತ್ತಿನಿಂದ ಬಂದು ಲಾಕ್ಡೌನ್ ಅಂತ ಘೋಷಣೆ ಮಾಡ್ಬಿಡ್ತಾನೆ. ಎಲ್ಲ ಬಂದಾಗಿರ್ಬೇಕು. ಇಲ್ಲದೆ ಇದ್ರೆ ಅವನು ಯಾರನ್ನು ಮುಖಾಮುಖಿ ನೋಡದೆ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಅವ್ರ ಕುರಿತಾಗಿ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೇನು. ಹಾಗಾದ್ರೆ ಮೃಗ ಅಂದ್ರೆ ಅದು ಪ್ರಾಣಿ. ಪ್ರಾಣಿಗೆ ಕರುಣೆ, ದಯೆ, ಪ್ರೀತಿ, ಮಮತೆ ಇವ್ಯಾವುದೇ ಗುಣಲಕ್ಷಣಗಳು ಕಾಣಿಸೋದಿಲ್ಲ. ಸೈತಾನ ಮತ್ತೆ ಅವನ ಮಗ ಅಂತ್ಯಕ್ರಿಸ್ತ ಅವ್ರಿಗೆ ಸಪೋರ್ಟ್ ಮಾಡುವಂತ ಆತ್ಮ ಯಾವ್ದಂದ್ರೆ ಸುಳ್ಳು ಪ್ರವಾದಿ ಆತ್ಮ. ಇವರು ಮೂವರಿಗೂ ಸೈತಾನನ ಎಲ್ಲಾ ದೂತರುಗಳು ಕೂಡ ಏನೇ ಇಲ್ಲ ಅಂತಂದ್ರೆ ಮನಸ್ಸು, ಕನಿಕರ, ದಯೆ, ಶಾಂತಿ, ಪ್ರೀತಿ, ಸಮಾಧಾನ ಇವೆಲ್ಲ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ ಸಮುದ್ರದಿಂದ ಬರುವಂತಹ ಮೃಗ. ಮೃಗ ಅಂದ್ರೆ ಪ್ರಾಣಿ. ಪ್ರಾಣಿಗೆ ಏನು ಟ್ಯಾಂಕ್ ಹೇಳು ಹೇಳಲ್ಲ, ಸೈಲೆಂಟ್ ಇರು ಅಂದ್ರೆ ಸೈಲೆಂಟ್ ಇರಲ್ಲ. ಅವು ಏನ್ ಮಾಡ್ತಾವಂದ್ರೆ ಮನುಷ್ಯರನ್ನ ಬೇಟೆಯಾಡ್ಬಿಡ್ತವೆ, ಕಚ್ಬಿಡ್ತವೆ, ಮನುಷ್ಯರನ್ನ ತಿನ್ಬಿಡ್ತವೆ ಕಾಡು ಪ್ರಾಣಿಗಳೆಲ್ಲ. ಹಾಗೆ ಈ ಸೈತಾನನ ಮಗನಾದ ಅಂತ್ಯಕ್ರಿಸ್ತನು ಕೂಡ ಹಾಗೆ ಇರ್ತಾರೆ. ಯಾವ ಮನುಷ್ಯರ ಮೇಲೆ ಅವರು ದಯೆಯನ್ನ ತೋರಿಸಲ್ಲ. ಆದ ಕಾರಣ ದೈವ ಜನರ ಕಾಲದಲ್ಲಿ ಯಾರಾದ್ರೂ ಬಿಡಲ್ಪಟ್ಟಿದ್ರೆ
ಅವರನ್ನ ಮೃಗದಂತೆ ತಿಂದು ಅದು ಬಿಸಾಕ್ಬಿಡ್ತಾರೆ. ಹಲ್ಲೆಲೂಯ. ಯಾಕೆಂದ್ರೆ ಒಂದು ಉಪದ್ರವ ಕಾಲ, ಆ ಕಾಲದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಈ ಮೃಗ ಬಂದು, ಯಾರು ಮೃಗ ಅಂದ್ರೆ ಸೈತಾನ, ಅಂತ್ಯಕ್ರಿಸ್ತ, ಸುಳ್ಳು ಪ್ರವಾದಿ, ಇವರು ಏನ್ ಮಾಡ್ತಾರಂದ್ರೆ ದೈವ ಜನರು ಆಗಿ ಉಪದ್ರವ ಕಾಲ ಬಿಡಲ್ಪಟ್ಟವರಾಗಿದ್ರೆ ನಿಮ್ಮನ್ನ ಸಾಯಿಸಿಬಿಡ್ತಾರೆ. ಯಾಕೆಂದ್ರೆ ಸೈತಾನನಿಗೆ, ಅವನ ಮಗನಿಗೆ ದೇವರನ್ನು ಆರಾಧನೆ ಮಾಡುವುದು ಅವ್ರಿಗೆ ಇಷ್ಟ ಇಲ್ಲ. ಆದ ಕಾರಣ ಅವರು ಮೊದಲು ಮಾಡುವಂಥದ್ದು ಇವತ್ತಿನ ಪ್ರಾರ್ಥನೆ ಇಡೀ ಪ್ರಪಂಚದಲ್ಲಿ ಬಂದು, ಅದಕ್ಕೆ ದೇವರು ಟ್ರೈಲರ್ ಆಗಿ ನಮಗೆ ಕೊರೋನಾ ಟೈಮಲ್ಲೇ ಎಲ್ಲರನ್ನ ಟ್ರೈಲರ್ನ ತೋರಿಸಿದ್ದಾನೆ. ಲಾಕ್ಡೌನ್ ಅಂದ್ರೆ ಲಾಕ್ಡೌನ್ ಇಡೀ ಪ್ರಪಂಚನೇ. ಅದೇ ರೀತಿಯಾಗಿ ಸೈತಾನನು ಇಡೀ ಭೂಮಿಯನ್ನು ಕಂಟ್ರೋಲ್ ತೆಗೆದುಕೊಂಡಿರ್ತಾನೆ. ಎಷ್ಟು ವರ್ಷ ಅಂದ್ರೆ ಸುಮಾರು 7 ವರ್ಷ. 7 ವರ್ಷದಲ್ಲಿ ಯಾರಾದ್ರೂ ಪ್ರಾರ್ಥನೆ ಮಾಡಿದವರು ಅವನ ಕಣ್ಣಿಗೆ ಬಿದ್ರೆ ಅವರ ಕಣ್ಣು ಗುಡ್ಡೆನೆ ಕಿತ್ತು ಬಿಸಾಕ್ಬಿಡ್ತಾನೆ, ಇಲ್ಲ ಅಂದ್ರೆ ತಲೆನೇ ಎತ್ತರಿಸ್ಬಿಡ್ತಾನೆ. ಈ ರೀತಿಯಾದಂಥ ಕಾರ್ಯಗಳು ಅಂತ್ಯಕ್ರಿಸ್ತನು, ಸೈತಾನನು, ಸುಳ್ಳು ಪ್ರವಾದಿಗಳು ಮುಂದೆ ಮಾಡುವಂತವರಾಗಿದ್ದಾರೆ, ಸೈತಾನನ ಮಕ್ಕಳು. ಹಲ್ಲೆಲೂಯಾ. ಆದ ಕಾರಣ ದೈವ ಜನರು ಹೆಚ್ಚಾಗಿ ಪ್ರಾರ್ಥನೆ ಮಾಡೋದಕ್ಕೆ ನೀತಿವಂತನು ಇನ್ನೂ ನೀತಿವಂತನಾಗಲಿ ಅಂದ್ರೆ ಈಗಲೇ ನೀತಿವಂತರಾಗಿ ನಡೆಯೋದಕ್ಕೆ ದೇವರು ನಮಗೆ ಸಮಯವನ್ನ ಕೊಟ್ಟಿದ್ದಾನೆ. ಮುಂದೆ ರಹಸ್ಯಗಳನ್ನ ಇವತ್ತೇ ಬಂದ್ಬಿಟ್ರೆ ನಾಳೆಯಿಂದ ನೀತಿವಂತರಾಗಕ್ಕೆ ಟೈಮ್ ಇಲ್ಲ, ನಾಳೆಯಿಂದ ಪರಿಶುದ್ಧರಾಗೋದಕ್ಕೂ ಟೈಮ್ ಇಲ್ಲ. ಯಾಕಂದ್ರೆ ನಿಮಗೆ ಕೊಡಲ್ಪಟ್ಟ ಟೈಮ್ ಇಟ್ಸ್ ಎಂಡ್, ಅದು ಕೊನೆ ಆಗ್ಬಿಟ್ಟಿದೆ ಎಂಬುದಾಗಿದೆ. ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅರ್ಥದ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘದ ಆತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯ ಹೀಗೆ ಹೇಳ್ತಾ ಇದ್ದಾಗ ನಾವು ದೇವರ ಮಾತಿಗೆ ವಿಧೇಯರಾಗಬೇಕು. ಅದೇ ರೀತಿ ಸೈತಾನನು ಕೂಡ ಅವನು ಹೇಳ್ತಾನೆ, ನೀವು ನನ್ನ ಮಾತಿಗೆ ವಿಧೇಯರಾಗಬೇಕು, ಇದು ನನ್ನ ಲೋಕ. ಉಪದ್ರವ ಕಾಲದಲ್ಲಿ ಸೈತಾನನು ಎದೆ ತಡ್ಕೊಂಡು ಹೇಳ್ಬಿಡ್ತಾನೆ, ಇಡೀ ಪ್ರಪಂಚ ಈಗ ನನ್ನ ಕೈವಶವಿದೆ, ದೇವರು ನನಗೆ 7 ವರ್ಷ ಉಪದ್ರವ ಕಾಲವನ್ನು ಆಳುವುದಕ್ಕೆ ಕೊಟ್ಟಿದ್ದಾನೆ ಎಂಬುದಾಗಿ ಅವನು ಏನ್ ಮಾಡ್ತಾನಂದ್ರೆ ಲೋಕದೆಲ್ಲ ಕುಲ, ಭಾಷೆ, ಜಾತಿ ಜನರೇ ನೀವು ನನಗೆ ವಿಧೇಯರಾಗಿರ್ಬೇಕು, ನನಗೆ ಒಬ್ಬನಾದ ವಿದ್ಯನಾಗಿ ನೀವು ನಡೆದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಎಂಬುದಾಗಿ ಅವನು ಸಾಯಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ದೈವ ಜನರಾದ ನಾವು ಈಗ ದೇವರಿಗೆ ವಿಧೇಯರಾಗಿ ನಡೆಯುವಂತ ಸಮಯವನ್ನ ದೇವರು ನಮಗೂ ನಿಮಗೂ ಇಲ್ಲಿರುವ ಎಲ್ಲರಿಗೂ, ಲೋಕದ ಎಲ್ಲಾ ಕುಲ, ಭಾಷೆ, ಜಾತಿ ಜನರಿಗೂ ಈಗ ಕೊಟ್ಟಿದ್ದಾನೆ. ಈ ಕೊಟ್ಟಿರೋ ಸಮಯದಲ್ಲಿ ದೇವರಿಗೆ ವಿಧೇಯರಾಗಿ ನಡೀರಿ. ಯಾಕೆಂದ್ರೆ ಮುಂದೆ ಒಂದು ಉಪದ್ರವ ಕಾಲ ಬರ್ತಾ ಇದೆ. ಆ ಕಾಲದಲ್ಲಿ ದೇವರಿಗೆ ವಿಧೇಯರಾಗಿ ನೀವು ನಡೆದ್ರೆ ನಿಮಗೆ ಸಾವನ್ನ ಸೈತಾನನು, ಅಂತ್ಯಕ್ರಿಸ್ತನು ನೇಮಿಸುವವನಾಗಿದ್ದಾನೆ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಹಲ್ಲೆಲೂಯಾ. ಆದರೆ ದೇವರಾತ್ಮನು ಬಂದಾಗ ಏನೆಲ್ಲ ಕಾರ್ಯಗಳನ್ನ ಮಾಡ್ತಾನೆ ಎಂಬ ದೇವರ ವಾಕ್ಯವನ್ನ ನಾವು ನೋಡುವಾಗ, ದೇವರಾತ್ಮನು ಬಂದಾಗ ಮೊದಲು ಪಾಪದ ಕುರಿತಾಗಿ, ಎರಡನೇದಾಗಿ ನೀತಿಯ ಕುರಿತಾಗಿ, ಮೂರನೇದಾಗಿ ನ್ಯಾಯ ತೀರ್ಪಿನ ಕುರಿತಾಗಿ ದೇವರ ಆತ್ಮನು ಮಾತನಾಡುವವನಾಗಿದ್ದಾನೆ. ನಮ್ಮ ಸಭೆಯಲ್ಲಿ ಅತಿ ಹೆಚ್ಚಿನ ವಾಕ್ಯ ಪ್ರಮಾಣ ಯಾವ್ದಿರುತ್ತಂದ್ರೆ ನ್ಯಾಯ ತೀರ್ಪಿನ ವಾಕ್ಯಗಳಿರುತ್ತೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಒಂದು ದಿನ ಏನಿದೆ, ನ್ಯಾಯ ತೀರ್ಪಿದೆ. ಆಮೇಲೆ ಹೇಳೋಣ. ಹಾಗಾದ್ರೆ ಮುಂದೆ ನಮ್ಮೆಲ್ಲರಿಗೂ, ಚಿಕ್ಕವರಿಂದ ಹಿಡಿದು ತಾತ ಅಜ್ಜಿ ಆಗಿರುವ ವಯಸ್ಸಿನವ್ರಿಗೂ ಎಲ್ಲರಿಗೂ ಕೂಡ ಒಂದು ದಿನ ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನ ದಿನ ನಾವೆಲ್ಲರೂ ದೇವರ ಮುಂದೆ ಒಬ್ಬಂಟಿಗರಾಗಿ ನಿಲ್ಬೇಕು. ನನ್ನ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ, ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಅಂದಾಗೆ ಅವ್ರನ್ನ ಸಂಗ್ರಹ ನಿಲ್ಲೋದಕ್ಕೆ ದೇವರ ಅವಕಾಶ ಕೊಡಲ್ಲ, ಆ ತರ ನಿಲ್ಸೋದಿಲ್ಲ. ಆದ್ರಿಂದ ನಾವೆಲ್ಲರೂ ಪರಲೋಕದ ದೇವರ ಮಕ್ಕಳಾಗಿದ್ದೇವೆ ಅಷ್ಟೇ. ಹಲ್ಲೆಲೂಯಾ. ಈ ಲೋಕದಲ್ಲಿರುವಾಗ ನಮ್ಗೆ ಸಂಸಾರ, ಕುಟುಂಬ ಅನ್ನೋದೆಲ್ಲ ಇರುತ್ತೆ. ಆದ್ರೆ ಪರಲೋಕದಲ್ಲಿ ಇದ್ಯಾವುದು ಇರಲ್ಲ. ನಾವೆಲ್ಲರೂ ಅಲ್ಲಿ ದೇವರಿಗೆ ಮಗನು, ಮಗಳು ಎಂಬ ಹೆಸರು ಅಷ್ಟೇ ಇರುವಂತದ್ದಾಗಿದೆ. ಆದ್ರಿಂದ ನಾವು ಪರಲೋಕದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ದೇವರ ಮುಂದೆ ಒಬ್ಬಂಟಿಗರಾಗಿ ನಿಂತು ನಾವು ನಮ್ಮ ದೇಹದಿಂದ ನಡೆಸಿದಂತ ಒಳ್ಳೆ ಕೆಲಸಕ್ಕಾಗಿ, ಕೆಟ್ಟ ಕೆಲಸಕ್ಕಾಗಿ ದೇವರಿಂದ ನ್ಯಾಯ ತೀರ್ಪನ್ನ ಹೊಂದಲೇಬೇಕೆಂಬುದಾಗಿ ದೇವರು ನ್ಯಾಯ ತೀರ್ಪನ್ನ ನೇಮಿಸಿದ್ದಾನೆ. ಹಲ್ಲೆಲೂಯಾ. ಈ ನ್ಯಾಯ ತೀರ್ಪಿನ ವಾಕ್ಯ ಎಲ್ಲ ಹೇಗಿದೆ ಅಂದ್ರೆ ಇದೆಲ್ಲ ಕಾಲದ ಊಟ ಇದ್ದ ಹಾಗೆ. ಹಲ್ಲೆಲೂಯಾ. ಯಾಕಂದ್ರೆ ನೀತಿವಂತರಾಗುವುದು, ಪರಿಶುದ್ಧರಾಗುವುದು, ಆಶೀರ್ವಾದದ ವಾಕ್ಯಗಳೇ
ಎಲ್ಲ ಸಭೆಗಳಲ್ಲೂ ಸೈತಾನನ ಅತಿ ಹೆಚ್ಚಾಗಿ ಮಾತನಾಡಿಸೋದಕ್ಕೆ ಅವನ ಅವಕಾಶವನ್ನು ಉಂಟು ಮಾಡುವವನಾಗಿದ್ದಾನೆ. ಅಲ್ಲೆಲೂಯ. ಸೈತಾನನಿಗೆ ಇಷ್ಟ ಇಲ್ಲದೆ ಇರುವಂತ ವಾಕ್ಯ ಅಂದ್ರೆ ಅವನು ನ್ಯಾಯ ತೀರ್ಪಿನ ವಾಕ್ಯ ಅಂತೂ ಅತಿ ಹೆಚ್ಚಾಗಿ ಅವನು ಇಷ್ಟಪಡೋದಿಲ್ಲ. ಆದ್ರಿಂದ ಅವನ ಸೇವಕರಲ್ಲೂ ಕೂಡ ವಂಚಿಸುವಂತ ಆತ್ಮನು ಇದ್ದಾನೆ. ಅಲ್ಲೆಲೂಯ. ಅನೇಕ ಸೇವಕರನ್ನು ಕೂಡ ಸೈತಾನನು ವಂಚಿಸುವವನಾಗಿದ್ದಾನೆ. ಅಲ್ಲೆಲೂಯ. ಹೇಳಿದಾಗ ಅನೇಕರು ನಂಬೋದಿಲ್ಲ. ಆದ್ರೆ ಯೇಸುವಿನ ಶಿಷ್ಯರನ್ನೇ ತಗೊಂಡು, ಯೇಸುವಿನಿಗೆ ಎಷ್ಟು ಜನ ಶಿಷ್ಯರು? 12 ಜನ ಶಿಷ್ಯರು. 12 ಜನ ಶಿಷ್ಯರಲ್ಲೇ ಒಬ್ಬ ಶಿಷ್ಯನಾದ ಇಸ್ಕರಿಯೋತ ಯೂದನನ್ನ ಸೈತಾನನು ವಂಚಿಸಿ ಬಿಟ್ಟನು. ಹಲ್ಲೆಲೂಯ. ಯೇಸು ಜೊತೆಗೆ ಇದ್ದವನನ್ನೇ ಸೈತಾನ ವಂಚಿಸಿರುವಾಗ ಈ ಕಾಲದ ಸೇವಕರುಗಳನ್ನ ಸೈತಾನನು ವಂಚಿಸದೇ ಇರುವನೋ? ಇಲ್ವೇ ಇಲ್ಲ. ಸೈತಾನನು ಎಲ್ಲರನ್ನು ಕೂಡ ಬೇಟೆಯಾಡುವ ಸಿಂಹದ ಉಪಾಧಿಯಲ್ಲಿ ಯಾರನ್ನು ನುಂಗಳಿ ಎಂಬುದಾಗಿ ಅವನು ಇಡೀ ಪ್ರಪಂಚ ತಿರುಗಾಡ್ತಾ ಇರ್ತಾನೆ. ನಮ್ಮ ಊರು ನಮ್ಮ ದೇಶದಲ್ಲಿ ಅಷ್ಟೇ ತಿರುಗಾಡಲ್ಲ. ಹಲ್ಲೆಲೂಯ. ಅವನ ಟಾರ್ಗೆಟ್ ಈ ಲೋಕ ಆಗಿರುತ್ತೆ. ಆಮೇಲೆ ಹಲ್ಲೆಲೂಯ. ಅದರಿಂದ ದೇವ ಸಭೆಯಾದ ನಮ್ಮ ಟಾರ್ಗೆಟ್ ಕೂಡ ಇಡೀ ಪ್ರಪಂಚ ಆಗಿರ್ಬೇಕು. ಇಡೀ ಪ್ರಪಂಚವನ್ನ ನಾವು ನಮ್ಮ ಕರ್ತನ ರಹಸ್ಯಗಳನ್ನಕ್ಕಾಗಿ ಸಿದ್ಧಪಡಿಸಬೇಕೆಂಬ ಮಹಾ ಉದ್ದೇಶದಿಂದ ದೇವರು ತನ್ನ ಸಭೆಯನ್ನು ಆರಂಭಗೊಳಿಸಿದ್ದಾನೆಂದು ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಗಳನ್ನು ಕೇಳಲಿ ಎಂಬುದಾಗಿ ಎಂತ ದಕ್ಷಿಣವಾಗಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡುವವನಾಗಿದ್ದಾನೆ. ಹಲ್ಲೆಲೂಯ. ಅದನ್ನ ನಮ್ಮ ಮಾತು ನಾವು ಕೇಳತಕ್ಕಂಥ ದೇವರ ಹಾಗಾದ್ರೆ ಒಂದು ಕಡೆಗೆ ದೇವರು ತನ್ನ ಉದ್ದೇಶವನ್ನ ತನ್ನ ಮಕ್ಕಳ ಮೂಲಕವಾಗಿ ಮಾಡ್ತಾನೆ. ಹಲ್ಲೆಲೂಯ. ಅದೇ ರೀತಿಯಾಗಿ ಸೈತಾನನು ಕೂಡ ತನ್ನ ಮಕ್ಕಳ ಮುಖಾಂತರವಾಗಿ ಅವನ ಉದ್ದೇಶ ಉಪದ್ರವ ಕಾಲಕ್ಕೆ ಏನೇನೆಲ್ಲ ನಾನು ಮಾಡಬೇಕು ಅದೆಲ್ಲ ಸೈತಾನ ಮಾಡ್ಕೊಳ್ತಾ ಇದ್ದಾನೆ ಲೋಕದಲ್ಲಿ. ಅದು ಗೊತ್ತಿಲ್ಲದೆ ಇರೋರು ಎಲ್ಲಿದ್ದಾರೆ ಅಂದ್ರೆ ಸಭೆಯಲ್ಲಿದ್ದಾರೆ. ಅಂತ ವಿಶ್ವಾಸಿಗಳು ಕೂಡ ಸಭೆಯಲ್ಲಿ ಇದ್ದಾರೆ. ಅಂತ ದೇವ ಸೇವಕರು ಕೂಡ ಲೋಕದಲ್ಲಿ ಇದ್ದಾರೆ. ಆದ್ರಿಂದ ನಾವು ಬಹಳ ಎಚ್ಚರಿಕೆಯುಳ್ಳವರಾಗಿರ್ಬೇಕು. ನಮ್ಮ ಸಭೆಗಳಲ್ಲಿ ಹೆಚ್ಚಾಗಿ ಎಂತ ವಾಕ್ಯಗಳನ್ನ ನಾವು ಕೇಳುವುದಕ್ಕೆ ಸಿದ್ಧರಾಗಿರ್ಬೇಕಂದ್ರೆ ಖಾರವಾದ ವಾಕ್ಯ, ನ್ಯಾಯ ತೀರ್ಪಿನ ವಾಕ್ಯಗಳನ್ನು ಕೇಳುವುದಕ್ಕೆ ಆಸಕ್ತಿ ಉಳ್ಳವರಾಗಿರ್ಬೇಕು. ಯಾವಾಗ ನಮ್ಗೆ ಆಸಕ್ತಿಯಾಗಿರುತ್ತೋ ಆಗ ನಾವು ದೇವರ ವಾಕ್ಯವನ್ನ ಶಾರ್ಪ್ ಆಗಿ ನೇರ ದೃಷ್ಟಿಯಿಂದ ನಾವು ದೇವರ ವಾಕ್ಯವನ್ನ ಕಿವಿಯಾರ ಕೇಳಿ ಅದನ್ನ ಸ್ವೀಕರಿಸೋದಕ್ಕೆ ವಿಧೇಯರಾಗಿ ನಡುತ್ತೇವೆ. ಯಾವಾಗ ನಮ್ಗೆ ಆಸಕ್ತಿ ಇರೋದಿಲ್ವೋ ಆಗ ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡಲ್ಲ. ನಮ್ಮಲ್ಲಿ ದೇವರ ಆತ್ಮ ಕಾರ್ಯ ಮಾಡಲ್ಲ. ದೇವರ ಆತ್ಮ ಕಾರ್ಯ ಯಾವತ್ತು ಮಾಡಲ್ವೋ ಆವತ್ತೇ ಸೈತಾನನ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡುತ್ತೆ. ಹಲ್ಲೆಲೂಯ. ಯಾಕಂದ್ರೆ ಯಾವಾಗ ಸೌಳ ರಾಜನನ್ನ ದೇವರಾತ್ಮನ ಬಿಟ್ಟು ಹೋಗ್ಬಿಟ್ನೋ ಆಗ ಸೌಳ ರಾಜನಲ್ಲಿ ಬಂದ ಆತ್ಮ ಹೆಸರು ಏನಂತ ದೇವರ ವಾಕ್ಯ ಗೊತ್ತಂದ್ರೆ ದುರಾತ್ಮ. ಹಲ್ಲೆಲೂಯ. ಆದ ಕಾರಣ ನಮ್ಮಲ್ಲಿ ದೇವರಾತ್ಮನ ಇರಬೇಕು. ಆ ದೇವರಾತ್ಮನ ಮುಖಾಂತರವಾಗಿ ನಾವು ನಡೆಸಲ್ಪಡ್ಬೇಕು ಪ್ರತಿದಿನ. ಆ ದೇವರಾತ್ಮನ ಮುಖಾಂತರವಾಗಿ ನಾವು ನಡೆಸಲ್ಪಡದೆ ಹೋದ್ರೆ ನಮ್ಮನ್ನ ನಡೆಸೋರು ಯಾರಾಗಿರ್ತಾರ ಅಂದ್ರೆ 100% ಆಗ ದುರಾತ್ಮನು ನಮ್ಮನ್ನ ನಡೆಸುವುದಕ್ಕೆ ಆರಂಭಿಸುವವನಾಗಿದ್ದಾನೆ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾನೆ. ಹಲ್ಲೆಲೂಯ. ಆದ್ರಿಂದ ಲೋಕದಲ್ಲಿ ನೀವು ಹೋಗ್ತಿರುವ ಎಲ್ಲಾ ಸಭೆಗಳನ್ನ ಪರೀಕ್ಷಿಸಿ ತಿಳಿದುಕೊಳ್ಳಿ. ಯಾಕಂದ್ರೆ ಅನೇಕ ಸಭೆಗಳಲ್ಲಿ ಆಶೀರ್ವಾದ ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. 2 ಪಟ್ಟು 4 ಪಟ್ಟು 10 ಪಟ್ಟು 100 ಪಟ್ಟು ಎಷ್ಟು ಪಟ್ಟು ಆಶೀರ್ವಾದ ಕೊಡ್ಕೊಂಡ್ರೇನು ಸತ್ತ ಮೇಲೆ ಎಲ್ಲಾ ಆಶೀರ್ವಾದ ಲೋಕದ ಆಶೀರ್ವಾದ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕಾಗುತ್ತೆ. ಹಲ್ಲೆಲೂಯ. ಆದ್ರಿಂದ ನೀವು ಎಂತ ವಾಕ್ಯಗಳನ್ನು ಕೇಳುವುದಕ್ಕೆ ಆಸಕ್ತರುಳ್ಳವರಾಗಿರ್ಬೇಕಂದ್ರೆ ಮುಂದೆ ಒಂದು ದಿನ ನ್ಯಾಯ ತೀರ್ಪಿದೆ. ದೇವರಾತ್ಮನು ಬಂದಾಗ ಏನ್ ಮಾಡ್ತಾನೆ? ನ್ಯಾಯ ತೀರ್ಪಿನ ಕುರಿತಾಗಿ ನಿಮ್ಮ ಸಂಗಡ ಮಾತನಾಡ್ತಾನೆ. ಹಲ್ಲೆಲೂಯ. ಆದ್ರಿಂದ ನಿಮ್ಮ ಸಭೆಗಳಲ್ಲಿ ದೇವರಾತ್ಮನು ಏನ್ ಮಾತನಾಡ್ಬೇಕಂದ್ರೆ ನ್ಯಾಯ ತೀರ್ಪಿನ ವಾಕ್ಯಗಳನ್ನ ಮಾತನಾಡ್ಬೇಕು. ಹಲ್ಲೆಲೂಯ. ಆ ರೀತಿಯಾಗಿ ಇವತ್ತು ದೇವರಾತ್ಮನು ನಮ್ಮ ಸಂಗಡ ನ್ಯಾಯ ತೀರ್ಪಿನ ಒಂದು ವಾಕ್ಯಗಳ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ. ಪ್ರಕಟಣೆ 13ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದೇವರಾತ್ಮನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ನಾವು ಕಂಡೇನು. ಹಲ್ಲೆಲೂಯ. ಹಾಗಾದ್ರೆ ಸಮುದ್ರದೊಳಗಿಂದ ಯಾವುದು ಪ್ರಾಣಿಗೆ ಎದ್ದು ಭೂಮಿಗೆ ಬರುತ್ತಾ ಅಂತ ಪ್ರಶ್ನೆ ನಾವು ಕೇಳಿದ್ರೆ ಹೇಳ್ಕೊಳ್ಳಿ ಇಲ್ಲ, ನಹಿ ಆತ ಅಂತ ಹೇಳ್ಬೇಕಾಗುತ್ತೆ. ಹಲ್ಲೆಲೂಯ. ಯಾಕಂದ್ರೆ ಸಮುದ್ರದಿಂದ ಯಾವುದೇ ಪ್ರಾಣಿ ಮೃಗ ಬರಲ್ಲ. ಬಂದ್ರೆ ಮೀನ್ ಬರ್ಬೇಕು, ಇಲ್ಲ ತೆಮಿಂಗ್ಲ ಬರ್ಬೇಕು, ಆಮೆ ಬರ್ಬೇಕು, ಇಲ್ಲ ಅಷ್ಟೇ. ಹಲ್ಲೆಲೂಯ. ಹೋಗ್ಬಿಟ್ರೆ ಯಾವುದೇ ಪ್ರಾಣಿಗಳು ಸಮುದ್ರದಿಂದ ಏರಿ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯ. ಈ ಪ್ರಕಟಣೆ ಎಲ್ಲ ವಾಕ್ಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಹಳ ಕಠಿಣವಾಗಿರುತ್ತೆ. ಯಾಕಂದ್ರೆ ಈ ವಾಕ್ಯಗಳು ಎಂಥವ್ರು ಅರ್ಥ ಮಾಡ್ಕೊಳ್ತಾರಂದ್ರೆ
ದೇವರ ಆತ್ಮ ಇರೋರು ಅರ್ಥ ಮಾಡ್ಕೊಳ್ತಾರೆ. ದೇವರ ಆತ್ಮ ಇಲ್ಲದೇ ಇರೋರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಎಂಬುದಾಗಿ ದೇವರ ಆತ್ಮನ ಸಭೆಗಳು ಹೇಳುವುದನ್ನು ಕೇಳಲಿ. ಆಮೇಲೆ ನಾಳಲಿಯ ಆದ್ರಿಂದ ಸಮುದ್ರ ಅಂದ್ರೆ ಅದಕ್ಕೆ ಸೂಚನೆ ಏನಂತಂದ್ರೆ ಪ್ರಕಟಣೆಯಲ್ಲಿ ಬರೆಯಲ್ಪಟ್ಟಿರುವಂತ ಎಲ್ಲ ವಾಕ್ಯಗಳು ಒಂದು ಅಲಂಕಾರ ರೂಪದಲ್ಲಿ ಬರೆಯಲ್ಪಟ್ಟಿದೆ. ಆ ಅಲಂಕಾರ ರೂಪದ ಹಾಗೆ ಅಂದ್ರೆ ಒಂದು ಊಹೆಯಲ್ಲಿ ದೇವರಾತ್ಮನು ಬರೆಸ್ತಾನೆ ಯೋಹಾನನ ಕೈಯಲ್ಲಿ. ಹಾಲೆಲೂಯಾ. ಆ ಯೋಹಾನನು ಕೂಡ ದೇವರಾತ್ಮ ಹೇಗೆ ಹೇಳ್ತಾನೋ ಹಾಗೆ ಬರೀತಾನೆ. ಹಾಗಾದ್ರೆ ಸಮುದ್ರ ಅಂದ್ರೆ ಅಲ್ಲಿ ಸಮುದ್ರ ಅಲ್ಲ, ಸಮುದ್ರ ಅಂದ್ರೆ ಅದಕ್ಕೆ ಸೂಚನೆ ಏನಂತಂದ್ರೆ ಅದು ಲೋಕನೇ ಆಗಿದೆ. ಹಾಲೆಲೂಯಾ. ಈಗ ನಮ್ಗೆ ಸಮುದ್ರ ಅಂದ್ರೆ ಏನಂತ ಅರ್ಥ ಆಯ್ತು. ನಂತರ ಮೃಗ ಅಂದ್ರೆ ಯಾರು ಅಂದ್ರೆ ಈಗ ಮುಂದೆ ಮೃಗ ಆಗಿ ಕೂತ್ಕೊಳ್ಳೋಣ ಯಾರಂದ್ರೆ ಅಂತ್ಯಕ್ರಿಸ್ತನಾಗಿದ್ದಾನೆ. ಹಾಲೆಲೂಯಾ. ಈ ಅಂತ್ಯಕ್ರಿಸ್ತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಹೇಗೆ ಬರ್ತಾ ಇದ್ದಾನೆ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತೆ. ಅಯ್ಯೋ ಕೂತ್ಕೊಂಡೇ ಬರ್ಬೋದಾಗಿತ್ತು ಅಥವಾ ಮಾಡ್ಕೊಂಡೇ ಬರ್ಬೋದಾಗಿತ್ತು, ಇಲ್ಲ ಅಂದ್ರೆ ಆ ತರ ಉಳ್ಕೊಂಡೇ ಬಂದ್ಬಿಡ್ಬೋದಾಗಿತ್ತು. ಹಿಂಗೆಲ್ಲೂ ಕೂಡ ಹಿಂಗ್ ಬರ್ದೆ ಏನ್ ಮಾಡ್ತಾವನ ಹೆಂಗ್ ಬರ್ತಾ ಇದ್ದಾನೆ ಅಂದ್ರೆ ಏರಿ ಬರ್ತಾ ಇದ್ದಾನೆ. ಕೆಳಗಿಂದ ಮೇಲೆ ಏರಿ ಬರೋ ತರ ಬರ್ತಾ ಇದ್ದಾನೆ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ಹಾಲೆಲೂಯಾ. ಹಾಗಾದ್ರೆ ಈ ಮೃಗ ಹೇಗಿದೆ ಎಂಬುದಾಗಿದೆ ವಾಕ್ಯ ಹೇಳುತ್ತಂದ್ರೆ ಅದಕ್ಕೆ 7 ತಲೆಗಳು. 7 ತಲೆ ಅಂದ್ರೆ ನಮಗೆ ಭಯ ಆಗೋಯ್ತು. ನಾವು ಒಂದ್ ತಲೆ ಇರೋವಾಗನೇ ನೋಡೇ ಇದಿಷ್ಟು ವರ್ಷ ಬದುಕ್ಬಿಟ್ಟಿದೀವಿ, ಇದಕ್ಕೇನಪ್ಪ 7 ತಲೆಗಳು. ಆಮೇಲೆ ಎಷ್ಟು ಕೊಂಬುಗಳು ಎಂಬುದಾಗಿದೆ ವಾಕ್ಯ ಹೇಳುತ್ತಂದ್ರೆ 10 ಕೊಂಬುಗಳು. ನಾವು ನಮ್ಮ ಊರುಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ನೋಡಿದ್ದೀವಿ. ಹಸುಗೆ ಗೂಳಿಗೆ ಎಲ್ಲದಕ್ಕೂ ಎಷ್ಟು ಕೊಂಬು ಇರುತ್ತಂದ್ರೆ ಇರದೇ 2 ಕೊಂಬು. ಇಲ್ಲಿ ನೋಡಿದ್ರೆ ವಾಕ್ಯ ಎಷ್ಟು ಕೊಂಬು ಹೇಳ್ತಾ ಇದ್ದ ಅಂದ್ರೆ 10 ಕೊಂಬುಗಳು. ಇಂಥ ಭಯಂಕರವಾದ ಪ್ರಾಣಿಯನ್ನ ನಾವು ಹುಡ್ದಾಗಿಂದನೂ ನೋಡಿಲ್ಲ ಹೇಳಬಹುದು. ಹಾಗಾದ್ರೆ ದೇವ್ರ ವಾಕ್ಯ ಏನ್ ಹೇಳ್ತಾ ಇದೆ ಮುಂದೆ ನೋಡಿದ್ರೆ 10 ಮುಕುಟಗಳು ತಲೆಗಳ ಮೇಲೆ ದೇವದೂಷಣ ನಾಮಗಳು. ಹಾಗಾದ್ರೆ ಕಿರೀಟಗಳು ಎಷ್ಟಿದಾವ ಅಂದ್ರೆ 10 ಕಿರೀಟ. ಒಂದು ಕಿರೀಟ ಹಾಕೊಂಡಿರೋ ರಾಜನ ನೋಡಿ ಇರ್ಬೋದು ನಾವು. 10 ಕಿರೀಟ ಹಾಕೊಂಡಿರೋ ರಾಜ ಎಲ್ಲಿರ್ತಾನೆ? ಅವನ ತಲೆಗೆ ಒಂದೇ ಕುತ್ಕೊಳ್ಳೋದು, 2ನೇದು ಇಕ್ಬೇಕಂದ್ರೆ ಬಾರಿ ಕಷ್ಟ ಪಡ್ಬೇಕಾಗುತ್ತೆ. ಅವರಲ್ಲಿ ಅಂತದ್ರಲ್ಲಿ ಇದಕ್ಕೆ 10 ಕಿರೀಟಗಳು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಹಾಲೆಲೂಯಾ. ಆದರೆ 7 ತಲೆಗಳು ಏನನ್ನು ಸೂಚನೆ ಮಾಡ್ತದೆ ಎಂಬುದಾಗಿ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಹಾಗಾದ್ರೆ 7 ತಲೆಗಳು ಏನಂತ ಅಂದ್ರೆ ಅರ್ಥ 7 ತಲೆಗಳು ಅಂದ್ರೆ 7 ಬೆಟ್ಟಗಳು ಎಂಬುದಾಗಿ ಅರ್ಥ. ಏನೋ 7 ತಲೆಗಳು ಏನಾಗಿದೆ? 7 ಬೆಟ್ಟ. ಹಾಗಾದ್ರೆ 7 ಬೆಟ್ಟ ಎಲ್ಲಿದೆ ಇಡೀ ಪ್ರಪಂಚದಲ್ಲಿ ಎಂಬುದಾಗಿ ನಾವು ಹುಡುಕ್ಬೇಕು. ಯಾವ ದೇಶದಲ್ಲಿ ಇದೆ ಎಂಬುದಾಗಿ ಹುಡುಕ್ಬೇಕು. ಎಷ್ಟು ದೇಶಗಳವೆ ಭೂಮಿ ಮೇಲೆ? ನಮ್ಗೆ ಅದು ಕೂಡ ಗೊತ್ತಿಲ್ಲ. ಅದಕ್ಕೆ ನಾವು ಒಳ್ಳೆ ಕೃಪೆ ಸಭೆಯವರಾಗಿದ್ದೇವೆ. ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದ್ದಾವೆ ಅಂದ್ರೆ 198 ದೇಶಗಳವೆ. ಇಷ್ಟು ದೇಶಗಳ ಮಧ್ಯದಲ್ಲಿ ಎಲ್ಲಾ ದೇಶಗಳನ್ನ ನಾವು ಚೆನ್ನಾಗಿ ಹುಡುಕಿ ನೋಡ್ಬೇಕು. ಸೂಕ್ಷ್ಮ ದರ್ಶಕ ಹಾಕೊಂಡು ಹುಡುಕ್ದಂಗೆ ಹುಡುಕಿ ನೋಡ್ಬೇಕು. ಆ ಇಷ್ಟು ದೇಶಗಳಲ್ಲಿ ಯಾವ ದೇಶದಲ್ಲಿ 7 ಬೆಟ್ಟಗಳಿರ್ತವೆ ಎಂಬುದಾಗಿ ನಾವು ಹುಡುಕ್ಬೇಕು. 7 ಬೆಟ್ಟಗಳು. ಹಾಲೆಲೂಯಾ. ಆ 7 ಬೆಟ್ಟಗಳು ಎಲ್ಲಿದ್ದಾವೆ ಎಂಬುದಾಗಿ, ಯಾವ ದೇಶದಲ್ಲಿ ಇದ್ದಾವೆ ಎಂಬುದಾಗಿ ನಾವು ಇಡೀ ಪ್ರಪಂಚವನ್ನೇ ಹುಡುಕಿದಾಗ ನಮಗೆ ಯಾವ ದೇಶದಲ್ಲಿ 7 ಬೆಟ್ಟಗಳ ಮಧ್ಯದಲ್ಲಿ ಒಂದು ದೇಶ, ಒಂದು ಊರು ಇರುತ್ತದೆ ಎಂಬುದಾಗಿ ನಾವು ನೋಡಿದ್ರೆ ಅದು ಇಡೀ ಪ್ರಪಂಚದಲ್ಲಿ ರೋಮ್ ದೇಶವಾಗಿದೆ. ಹಾಲೆಲೂಯಾ. ಯಾವ ದೇಶ? ರೋಮ್ ದೇಶ. ಈ ದೇಶದಲ್ಲಿ 7 ಬೆಟ್ಟಗಳು ಬರ್ತವೆ. ಒಂದು ಬೆಟ್ಟ ಆ ಕಡೆ, ಒಂದು ಬೆಟ್ಟ ಈ ಕಡೆ, ಒಂದು ಬೆಟ್ಟ ಆ ಕಡೆ, ಒಂದು ಬೆಟ್ಟ ಈ ಕಡೆ, ಹಿಂದೆ ಮುಂದೆ ಎಲ್ಲ ಕಡೆಗೂ 7 ಬೆಟ್ಟಗಳಿರ್ತವೆ. ಸುತ್ತಲೂ 7 ಬೆಟ್ಟಗಳು ಸುತ್ತಲಿದ್ದು ಮಧ್ಯದಲ್ಲಿ ಏನಿರ್ತದೆ ಅಂದ್ರೆ ಒಂದು ದೇಶ ಇರುತ್ತೆ. ಆ ದೇಶದ ಹೆಸರೇ ರೋಮ್ ದೇಶ, ರೋಮ್ ಕಂಟ್ರಿ. ಹಾಲೆಲೂಯಾ. ಹಾಗಾದ್ರೆ 7 ತಲೆಗಳಂದ್ರೆ ಏನರ್ಥ? 7 ಬೆಟ್ಟಗಳು ಅಥವಾ 7 ಪರ್ವತಗಳು ಅನ್ನೋದನ್ನ ಅದು ನಮಗೆ ಸೂಚಿಸುವಂತದ್ದಾಗಿದೆ. ಹಾಲೆಲೂಯಾ. ಹಾಗಾದ್ರೆ 7 ಬೆಟ್ಟಗಳು ಉಳ್ಳಂತ ನಗರ ಇಡೀ ಪ್ರಪಂಚದಲ್ಲಿ ಅದು ರೋಮ್ ದೇಶ ಒಂದೇ ಆಗಿದೆ. ಇನ್ನೂ ಬೇರೆ ಎಲ್ಲಾ ದೇಶಗಳಲ್ಲೂ ಕೂಡ ಬೆಟ್ಟಗಳು ಪರ್ವತಗಳು ಇದ್ದೇ ಇರ್ತವೆ. ಆದರೆ ಅವುಗಳಲ್ಲಿ ಒಂದು
2-3 ಈ ರೀತಿಯಾಗಿರ್ತವೆ. ಆದರೆ ಕಂಪ್ಲೀಟ್ ಆಗಿ ದೇಶದ ಸುತ್ತಲೂ ಕೂಡ ಎಷ್ಟಿರ್ಬೇಕೆಂಬುದಾಗಿ ದೇವ ಕೇಳ್ತದೆ ಎಂಬುದಾಗಿರುವುದಾದರೆ 7 ಬೆಟ್ಟಗಳು ಏರ್ಬೇಕೆಂಬುದಾಗಿ ಹಲ್ಲೆಲೂಯಾ. 7 ಬೆಟ್ಟಗಳು ಅಥವಾ 7 ಪರ್ವತಗಳು ಯಾವ ದೇಶದಲ್ಲಿ ಇದೆ ಎಂಬುದಾಗಿ ನಾವು ಹುಡುಕಿದಾಗ, ಇಡೀ ಪ್ರಪಂಚವನ್ನೇ ಹುಡುಕಿದಾಗ ನಮಗೆ ಸಿಕ್ಕಂತ ಒಂದೇ ಒಂದು ದೇಶ ಅಂದ್ರೆ ಅದು ಈ ಪ್ರಪಂಚದಲ್ಲಿ ರೋಮ್ ದೇಶವಾಗಿದೆ. ಹಲ್ಲೆಲೂಯಾ. 7 ತಲೆಗಳು ಅಂದ್ರೆ 7 ಬೆಟ್ಟಗಳು ಅಥವಾ ಪರ್ವತಗಳು. ಈ ಪರ್ವತಗಳು 7 ಬೆಟ್ಟಗಳಾಗಿ ಉಳ್ಳಂತ ದೇಶ ಇಡೀ ಪ್ರಪಂಚದಲ್ಲಿ ಅದು ನಮಗೆ ರೋಮ್ ದೇಶವಾಗಿದೆ. ಹಲ್ಲೆಲೂಯಾ. ಆದರೆ ನಂತರ ಮುಂದುವರೆದ ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. 7 ತಲೆಗಳು 10 ಕೊಂಬುಗಳು. ಆದರೆ 7 ತಲೆ ಆಗೋಯ್ತು. ಈಗ ನಾವು ನೋಡಿದ್ದು, ಈಗ ನಾವು ನೋಡೋದಕ್ಕೆ ಹೋಗ್ತಾ ಇರೋದು 10 ಕೊಂಬುಗಳಾಗಿದೆ. 10 ಕೊಂಬುಗಳು ಅಂದ್ರೆ ಈ ದೇಶದ ಒಳಗಡೆಗೆ ಇರುವಂತ, ಇನ್ನು ಈ ದೇಶಕ್ಕೆ ಸಪೋರ್ಟ್ ಆಗಿ ನಿಲ್ಲುವಂತಹ 10 ದೇಶಗಳಾಗಿದೆ. ಹಲ್ಲೆಲೂಯಾ. ಆ 10 ದೇಶಗಳು ಯಾವುದೇ ಒಂದಾಗಿ ನಾವು ಮತ್ತೆ ಹುಡುಕೋದಕ್ಕೆ ಆರಂಭ ಮಾಡಬೇಕಾಗುತ್ತೆ. ಹಲ್ಲೆಲೂಯಾ. ಏನ್ ಹುಡುಕ್ಬೇಕು? ಬರೇ ನಮ್ಮ ದೇಶ ನೋಡ್ಕೊಂಡು ಕುಂತ್ರು ಸಿಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಮತ್ತೆ ಇಡೀ ಪ್ರಪಂಚನೇ ಹುಡುಕ್ಬೇಕು. 10 ದೇಶಗಳು ಮೇನ್ ಯಾವ ದೇಶಗಳು ಬರ್ತವೆ ಎಂಬುದಾಗಿ ನಾವು ಇಡೀ ಪ್ರಪಂಚದ ದೇಶಗಳನ್ನು ನಾವು ಹುಡುಕೊಂಡು ಹೋಗ್ಬೇಕು. ಆ 10 ದೇಶಗಳು ಹೆಂಗಿರ್ಬೇಕಂದ್ರೆ ಈ ರೋಮ್ ದೇಶಕ್ಕೆ ಇದೆಯಲ್ಲ, ಈ ರೋಮ್ ದೇಶಕ್ಕೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಇರಬೇಕು. ವಿರೋಧ ಮಾಡುವ ದೇಶಗಳನ್ನ ತಗೊಳೋದಕ್ಕೆ ಅವು ಯೋಗ್ಯವಲ್ಲ, ಅವು ಅಯೋಗ್ಯವಾದ ದೇಶಗಳಾಗ್ಬಿಡ್ತವೆ. ಆದ್ರಿಂದ ಈ ರೋಮ್ ದೇಶಕ್ಕೆ ಸಪೋರ್ಟ್ ಆಗಿ ನಿಂತಿರುವಂತ ದೇಶಗಳು 10 ದೇಶಗಳು ಯಾವ್ಯಾವ ದೇಶಗಳು ಎಂಬುದಾಗಿ ನಾವು ಮತ್ತೆ ಇಡೀ ಪ್ರಪಂಚವನ್ನ ನೋಡಬೇಕು, ತಿಳಿದುಕೊಳ್ಳಬೇಕು. ಆಗ ಬರುವಂತ ದೇಶಗಳ ಹೆಸರುಗಳನ್ನ ದೇವರ ಆತ್ಮನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಅದರ ಕುರಿತಾಗಿ ಕೂಡ ಮುಂದಿನ ದಿನಗಳಲ್ಲಿ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ. ಆದರೆ ಆ 10 ದೇಶಗಳು ಯಾವೆ ಅಂತ ನೋಡೋದಾದ್ರೆ, ಈಗ ಪ್ರಪಂಚದ ಮೇಲೆ ಇರುವಂತ ಎಲ್ಲ ದೇಶಗಳು ಅವು ಒಳಗೊಂಡು ಒಂದು ಕೂಟವನ್ನು ರಚನೆ ಮಾಡಿದ್ದಾರೆ. ಆ ಕೂಟದ ಹೆಸರೇ ಯುರೋಪ್ ಯೂನಿಯನ್ ಒಕ್ಕೂಟ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಈ ಯುರೋಪ್ ಯೂನಿಯನ್ ಒಕ್ಕೂಟದಲ್ಲಿ 32 ದೇಶ, 34 ದೇಶ, 40 ದೇಶ, ಎಷ್ಟೋ ದೇಶಗಳಿಗಾಗಲೇ ಒಳಗೊಂಡಿದೆ. ಆದರೆ ಈ 30-40 ದೇಶಗಳ ಮಧ್ಯದಲ್ಲಿ ಮೇನ್ ಅಥಾರಿಟಿ ಅಂದ್ರೆ ಮೇನ್ ಅಧಿಕಾರ ಉಳ್ಳಂತ ದೇಶಗಳು ಯಾವುದನ್ನ ನೋಡೋದಾದ್ರೆ ಅದರಲ್ಲಿ ಅಧಿಕಾರ ಇರುವಂತಹ ದೇಶಗಳು 10 ದೇಶಗಳಾಗಿದ್ದಾವೆ. ಹಲ್ಲೆಲೂಯಾ. ಆದ ಕಾರಣ ಈ ಯುರೋಪ್ ಯೂನಿಯನ್ ಸಿಂಬಲ್ ಅನ್ನು ಕೂಡ ನಾವು ನೋಡಿರ್ಬೋದು. ನೀಲಿ ಕಲರ್ ಅಲ್ಲಿ 10 ಸ್ಟಾರ್, 11 ಸ್ಟಾರ್ ಇರ್ತವೆ. ಹಲ್ಲೆಲೂಯಾ. ಆ ಸ್ಟಾರ್, ಒಂದೊಂದು ಸ್ಟಾರ್ ಏನನ್ನ ಸೂಚಿಸುತ್ತೆ ಅಂದ್ರೆ ಒಬ್ಬೊಬ್ಬ ಕಿಂಗ್, ಒಬ್ಬೊಬ್ಬ ರಾಜನನ್ನ ಸೂಚಿಸ್ತದೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡಿದ್ಮೇಲೆ 10 ಕೊಂಬುಗಳು, 10 ಕೊಂಬುಗಳು 10 ರಾಜರನ್ನ ಸೂಚಿಸ್ತವೆ ಮತ್ತು 10 ದೇಶಗಳನ್ನು ಕೂಡ ಸೂಚಿಸುವಂಥದ್ದೇ ಈ 10 ಕೊಂಬುಗಳು ಆಗಿವೆ. ಹಲ್ಲೆಲೂಯಾ. ಹಾಗಾದ್ರೆ ಈ 10 ಕೊಂಬುಗಳು 10 ದೇಶಗಳು 10 ದೇಶಗಳ ರಾಜರನ್ನ ಸೂಚಿಸುತ್ತದೆ. ಹಾಗಾದ್ರೆ ಒಂದು ಮೃಗ ಆ ಸಮುದ್ರದಿಂದ ಹೊರಟು ಬಂದಿರುತ್ತೆ ಅಲ್ಲ, ಆ ಮೃಗ ಯಾರಂದ್ರೆ ಅಂತ್ಯಕ್ರಿಸ್ತನಾಗಿದ್ದಾನೆ. ಅಂತ್ಯಕ್ರಿಸ್ತನಿಗೆ ಸಪೋರ್ಟ್ ಆಗಿ ನಿಂತಂತ ಮೊಟ್ಟ ಮೊದಲನೇ ದೇಶ ಇಡೀ ಪ್ರಪಂಚದ ಮೇಲೆ ಅದು ರೋಮ್ ದೇಶವಾಗಿದೆ. ಆ ರೋಮ್ ದೇಶಕ್ಕೆ ಸಪೋರ್ಟ್ ಆಗಿ ಇನ್ನೂ 10 ದೇಶಗಳು ತಮ್ಮ ಎಲ್ಲ ಅಧಿಕಾರವನ್ನ ಈ ಮೃಗಕ್ಕೆ ಕೊಟ್ಟು ಬಿಡುತ್ತಾರೆ ಎಂಬುದಾಗಿ ದೇವರು ಹೇಳುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ಈ 10 ದೇಶಗಳು ಯಾರಿಗೆ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ ಅಂದ್ರೆ ಅಂತ್ಯಕ್ರಿಸ್ತನಿಗೂ ಮತ್ತು ಸೈತಾನನಿಗೂ ಸಪೋರ್ಟ್ ಆಗಿ ನಿಲ್ತಾ ಇದ್ದಾರೆ. ತಮಗೆ ಎಲ್ಲ ಅಧಿಕಾರವನ್ನ, ಶಕ್ತಿಯನ್ನ, ಬಲವನ್ನ, ಪವರನ್ನ ಅವೆಲ್ಲ ಏನ್ ಮಾಡ್ತಾವ ಅಂದ್ರೆ ಈ ಅಂತ್ಯಕ್ರಿಸ್ತನಿಗೆ ಕೊಟ್ಬಿಡ್ತಾರೆ. ರಾಜ ನೀನೇ ಇಡೀ ದುನಿಯಾಗೆ ಉಪದ್ರ ಕಾಲದಲ್ಲಿ ನಿನಗೆ ನಮ್ಮ ಎಲ್ಲ ಅಧಿಕಾರ ಕೊಡ್ತೀವಿ ಎಂಬುದಾಗಿ ಹೇಳಿ ಈ 10 ದೇಶಗಳು ಯುರೋಪ್ ಯೂನಿಯನ್ ದೇಶಗಳು ಅಲ್ಲಿ ಇರುವಂತ ಈಗ ಎಷ್ಟಿದೆ 30, 32, 40 ದೇಶಗಳಿರ್ಬೋದು. ಆ ಎಲ್ಲ ದೇಶಗಳು ತಮ್ಮ ಇರುವ ಎಲ್ಲ ಅಧಿಕಾರವನ್ನ ಯುರೋಪ್ ಯೂನಿಯನ್ ಏನ್ ಮಾಡ್ತದೆ ಅಂದ್ರೆ ಅಂತ್ಯಕ್ರಿಸ್ತನಿಗೆ ಕೊಡುತ್ತದೆ. ಈಗಾಗಲೇ ಯುರೋಪ್ ಯೂನಿಯನ್ಗೂ ಮತ್ತೆ ಅಮೆರಿಕ ದೇಶಕ್ಕೂ ಕಿತ್ತಾಟ ಆಗೋಯ್ತು. ಯಾಕೆ ಕಿತ್ತಾಟ ಆಗೋಯ್ತು ಅಂದ್ರೆ ಅದು ಮಾಡಿಸಿದ್ರು ಕೂಡ ದೇವರೇ ಆಮೇಲೆ ಹೇಳೋಣ. ಯಾಕಂದ್ರೆ ಅಮೆರಿಕ ದೇಶ ಅಂತು ಯುರೋಪ್ ಯೂನಿಯನ್ ದೇಶಗಳೇ ನೀವೆಲ್ಲ ನಮ್ಗೆ ಇರೋ ದೇಶದ ಮೇಲೆ ಯುದ್ಧ ಮಾಡೋದಕ್ಕೆ ಸಪೋರ್ಟ್ ಆಗಿ ಬನ್ನಿ ಅನ್ನೋದಾಗಿ
ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಕೊಟ್ಟರು. ಆದರೆ ಯುರೋಪಿಯನ್ ದೇಶಗಳು ಹೇಳ್ಬಿಟ್ವು, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ, ಟ್ರಂಪ್ ಅಮೆರಿಕ ದೇಶದವ್ರೆ. ಯಾಕಂದ್ರೆ ಇದೇನೇ ನಮ್ಗೋಸ್ಕರ ನೀವು ಮಾಡಿದ್ರ ಇಲ್ಲ, ನಿಮ್ಗೆ ಇಷ್ಟ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ನೀವು ಯುದ್ಧ ಮಾಡ್ಬಿಟ್ಟೆ, ನೀನು ಹಾಕ್ಬಿಟ್ಟೆ ಆ ದೇಶ ಮೇಲೆ. ಹಾಗಾಗಿ ನಿನ್ಗೂ ಅವನಿಗೆ ಜಗಳ ಆಗಿ ನೀವು ಇಬ್ರು ಯುದ್ಧ ಮಾಡ್ತಾ ಇದ್ರ, ನೀವೇ ಯುದ್ಧ ಮಾಡ್ಕೊಂಡು ಸತ್ರ ಸಾಯಿ ಬದುಕಿ ಅಂತ ಹೇಳಿ ಯುರೋಪಿಯನ್ ದೇಶಗಳು ಕೈ ತಳ್ಕೊಂಡ್ಬಿಟ್ಟು ಅಲ್ಲ. ಇದರಿಂದ ಟ್ರಂಪ್ಗೆ ಏನಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಟ್ರಂಪ್ ಹೇಳ್ಬಿಟ್ಟ, ನೀವು ನಮಗೆಲ್ಲ ಇದು ಯುದ್ಧದಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ಮೊದಲೆಲ್ಲ ಕೈ ಕೊಡ್ತಾಯಿದ್ರಿ, ಇವಾಗ ನೋಡ್ರೆ ಕೈ ಎತ್ಬಿಡ್ತಾ ಇದ್ರ, ನೀವೆಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಕೂಡ ಯುರೋಪಿಯನ್ ದೇಶಗಳೇ ನಾವು ಕೂಡ ನಿಮ್ಗೆ ಇನ್ಮೇಲೆ ಸಪೋರ್ಟ್ ಮಾಡಲ್ಲ. ನಿಮಗೆ ಇದು ಅನುದಾನವಾಗಿ ಅನೇಕ ಕೋಟಿಗಟ್ಟಲೆ ದುಡ್ಡು ಕೊಟ್ಟಿದ್ದೀವಿ ನಾವು ನಮ್ಮ ದೇಶದಿಂದ. ಹಂಗಾಗಿ ಟ್ರಂಪ್ ಯುರೋಪಿಯನ್ ದೇಶಗಳಿಗೆ ಆವಾಜ್ ಆಗಲ್ಲ. ಅವಾಗ ಏನು ಮಾತು ಅಲ್ಲ, ಯುರೋಪಿಯನ್ಗಳು ದೇಶಗಳು ಸೈಲೆಂಟ್ ಆದವು. ಯಾಕಂದ್ರೆ ಯುರೋಪಿಯನ್ ದೇಶಗಳಿಗೆ ಅಮೆರಿಕ ದೇಶ ತುಂಬಾ ಸಪೋರ್ಟ್ ಮಾಡಿತ್ತು. ಆ ದೇಶಗಳು ಕೂಡ ಈ ದೇಶಕ್ಕೆ ಸಪೋರ್ಟ್ ಮಾಡಿತ್ತು. ಆದರೆ ಇರಾನ್ ಎಂಬ ದೇಶದ ವಿರುದ್ಧವಾಗಿ ಯುದ್ಧ ಮಾಡುವಾಗ ಮಾತ್ರ ಯುರೋಪಿಯನ್ ದೇಶಗಳು ಸಪೋರ್ಟ್ ಮಾಡಲಿಲ್ಲ. ಯಾಕೆ ಮಾಡಲ್ಲ ಅಂದ್ರೆ ದೇವ್ರ ವಾಕ್ಯ ನಾವು ಮುಂಚೆನೆ ಆರಂಭದಲ್ಲಿ ನೋಡ್ತಾ ಇದ್ದೇವಲ್ಲ, ಸಮುದ್ರದಿಂದ ಮೃಗವು ಏರಿ ಬರುವುದನ್ನ ಕಂಡೆನು. ಹಾಗಾದ್ರೆ ಈಗ ಎರಡನೇ ಮಹಾಯುದ್ಧದ ನಂತರದ ಕಾಲದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ಶಕ್ತಿಶಾಲಿ ದೇಶ ಅಂದ್ರೆ ಇವತ್ತವರೆಗೂ ಎಲ್ಲಾ ಜನ ಹೇಳ್ತಾ ಇರೋದೇನು, ಅಮೆರಿಕ ದೇಶನೇ ಶಕ್ತಿಶಾಲಿ ದೇಶ ಅಂತ ಹೇಳ್ತಾರೆ. ಅಲ್ಲೂಯ ಲೋಕದ ದೊಡ್ಡನ ಯಾರಂದ್ರೆ ಅಮೆರಿಕ ದೇಶ. ಡೊನಾಲ್ಡ್ ಟ್ರಂಪ್ ಇವರು ದೊಡ್ಡವರು ಅಂದಾಗೆಲ್ಲ ಹೇಳುವವರಾಗಿದ್ದಾರೆ. ಆದರೆ ಇಲ್ಲೇ ವಾಕ್ಯ ಇವಾಗ ಅತ್ಯಂತ ದೊಡ್ಡ ಶಕ್ತಿಶಾಲಿ ದೇಶವಾಗಿ ದೇವರು ಚೇಂಜ್ ಮಾಡ್ತಾನೆ. ಅಲ್ಲೂಯ ಈ ಅಮೆರಿಕ ದೇಶದ ಎಲ್ಲಾ ಶಕ್ತಿ ಸಾಮರ್ಥ್ಯ ಬಲವನ್ನ ಈಗ ತೆಗೆದುಕೊಂಡು ಹೋಗಿ ದೇವರು ಏನ್ ಮಾಡ್ತಾನೆ ಅಂದ್ರೆ, ಈಗ ಈ ಅಮೆರಿಕ ದೇಶದ ಎಲ್ಲಾ ಶಕ್ತಿಯನ್ನ ಸಾಮರ್ಥ್ಯನ ದೇವ್ರು ಏನ್ ಮಾಡ್ತಾನೆ ಅಂದ್ರೆ ತೆಗೆದುಕೊಂಡು ಹೋಗಿ ಯಾರು ಕೊಡ್ತಾನೆ ಅಂದ್ರೆ ಯುರೋಪ್ ಯೂನಿಯನ್ ದೇಶಗಳಿಗೆ ಕೊಡ್ತಾನೆ. ಹಾಲೆಲೂಯಾ. ಆದ ಕಾರಣ ಈಗ ಮುಂದೆ ಅತಿ ಶಕ್ತಿಶಾಲಿ ದೇಶ ಯಾವ್ದಾಗುತ್ತೆ ಅಂದ್ರೆ ಯುರೋಪ್ ಯೂನಿಯನ್ ನಲ್ಲಿ ಇರುವಂತಹ ದೇಶಗಳು ಆ 10 ದೇಶಗಳು. ಹಾಲೆಲೂಯಾ. ಆ 10 ಕೊಂಬುಗಳು ಆಗಿದೆ. ಹಾಲೆಲೂಯಾ. ಇದಕ್ಕೆ ಹೆಡ್ ಆಗಿ ಬರುವವನೇ ಅಂತ್ಯ ಕ್ರೈಸ್ತನು ಆಗಿದ್ದಾನೆ. ಹಾಲೆಲೂಯಾ. ಅಂತ್ಯ ಕ್ರೈಸ್ತನು ಏನ್ ಮಾಡ್ತಾನೆ ಅಂದ್ರೆ ತನಗಿರುವ ಎಲ್ಲಾ ಶಕ್ತಿ ಬಲ ಸಾಮರ್ಥ್ಯದಿಂದ ಇಡೀ ದುನಿಯಾನೇ ಆಳೋದಕ್ಕೆ ಸಕಲ ಸಿದ್ಧತೆಯನ್ನ ಅಂತ್ಯ ಕ್ರಿಸ್ತನು ಈಗಾಗಲೇ ತಯಾರು ಮಾಡ್ಬಿಟ್ಟಿದ್ದಾನೆ. ಹಾಲೆಲೂಯಾ. ದೇವರ ವಾಕ್ಯ ಕೂಡ ಹಾಗೆ ಹೇಳೋದ್ರಿಂದ ದೇವರು ಕೂಡ ಇದೆಲ್ಲ ಭೂಮಿಯಲ್ಲಿ ನೆರವೇರುವುದಕ್ಕಾಗಿಯೇ ಟ್ರಂಪ್ಗೆ ಮತ್ತೆ ಅಮೆರಿಕ ದೇಶಕ್ಕೆ ಸಪೋರ್ಟ್ ಮಾಡ್ದ. ಹಾಗೆ ಯುರೋಪಿಯನ್ಗಳಲ್ಲೂ ಕೂಡ ದೇವರ ಕೆಲಸ ಮಾಡುವವನಾಗಿದ್ದಾನೆ, ಮಾಡ್ಬಿಟ್ಟನು. ಹಾಲೆಲೂಯಾ. ಆಲ್ರೆಡಿ ಹಾಗೆ ಆದ್ರೆ ಮುಂದೆ ಯಾವ ದೇಶ ಬಲಿಷ್ಠ ಆಗುತ್ತೆ ಪ್ರಪಂಚದಲ್ಲಿ ಅಂದ್ರೆ ಅಮೆರಿಕ ದೇಶ ಅಲ್ಲ, ಮುಂದೆ ಬಲಿಷ್ಠವಾದ ದೇಶವಾಗಿ ಬದಲಾಗುವಂಥದ್ದು ಅದು ಯುರೋಪ್ ಯೂನಿಯನ್ ದೇಶಗಳಾಗಿದೆ. ಹಾಲೆಲೂಯಾ. ಈ ದೇಶಗಳು ತಮ್ಮ ಅಧಿಕಾರವನ್ನ ಪಡೆಯುವಂತದ್ದಾಗಿದೆ. ಕಳೆದ ದಿನಗಳಲ್ಲೂ ಕೂಡ ನಾವು ಕೇಳಲ್ಪಟ್ಟಂತ ವಿಷಯ ಏನಂದ್ರೆ ಯುರೋಪ್ ಯೂನಿಯನ್ ಅಧ್ಯಕ್ಷರುಗಳು ಮತ್ತು ಆ ದೇಶಗಳು ಕೂಡ 10 ದೇಶಗಳಿದ್ವು. ಈಗ ನಂತರ ಆರಂಭದಲ್ಲಿ 10 ದೇಶಗಳಿದ್ವು. ಆದ ಕಾರಣ 10 ಕೊಂಬುಗಳೆಂಬ ವಾಕ್ಯ ಬರೆಯಲ್ಪಟ್ಟಿದೆ. ಈಗ ಅದರ ಸಂಖ್ಯೆ ನೋಡಿದ್ರೆ 30 40 ಬಂದ್ಬಿಟ್ಟಿದ್ದಾರೆ. ಈ 30-40 ದೇಶಗಳೆಲ್ಲ ಸೇರಿ ಏನ್ ಮಾಡಿದಾವ ಅಂದ್ರೆ ಈಗ ಅಮೆರಿಕ ದೇಶದ ಮಿಲಿಟರಿ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಐತೆ. ಆದ್ರೆ ನಮಗೆ ಮಿಲಿಟರಿ ಇಲ್ಲ. ಹಂಗಾಗಿ ಏನ್ ಮಾಡೋಣ ಅಂದ್ರೆ ಯುರೋಪಿಯನ್ ದೇಶಗಳೇ ನಾವೆಲ್ಲರೂ ಸೇರಿ ನಾವು 10, 20, 30, 40 ದೇಶಗಳು ಇರೋರೆಲ್ಲ ನಾವೇ ಸೇರ್ಕೊಂಡು ಮಿಲಿಟರಿ ಪವರ್ನ ಉಂಟು ಮಾಡೋಣ. ನಮ್ಮ ದೇಶಗಳಿಗೆ ಕಾವಲುಗಾರರಾಗಿ ಮಿಲಿಟರಿ ಎಲ್ಲ ಸೈನಿಕರನ್ನ ನಾವು ಕೂಡ ಇಡೀ ಪ್ರಪಂಚದಲ್ಲಿ ನಾವು ನಮ್ಮ ಮಿಲಿಟರಿ ಸೈನ್ಯವನ್ನ ಇಟ್ಟು ನಾವು ಬಲಿಷ್ಠವಾದ ಸೈನ್ಯವನ್ನ ಮಿಲಿಟರಿ ಪವರ್ ಅನ್ನ ಹೊಂದಿದ್ದೇವೆ ಎಂಬುದಾಗಿ ಇಡೀ ಪ್ರಪಂಚಕ್ಕೆ ತೋರಿಸುವಂತ ಕೆಲಸವನ್ನ ಆರಂಭ ಮಾಡೋಣ ಎಂಬುದಾಗಿ ಯುರೋಪ್ ಯೂನಿಯನ್ ದೇಶಗಳು ಕೂಡ ಅವರು ಈಗಾಗಲೇ ಮಾತನಾಡಿದ್ದಾರೆ ಕಳೆದ ದಿನಗಳಲ್ಲಿ. ಹಾಲೆಲೂಯಾ. ಹಾಗಾದ್ರೆ ಮುಂದೆ ಇಡೀ ಪ್ರಪಂಚಕ್ಕೆ ಬಲಿಷ್ಠವಾಗುವಂತ ದೇಶ ಅದು ಯುರೋಪ್ ಯೂನಿಯನ್ ದೇಶವಾಗಿರ್ತದೆ. ಹಾಲೆಲೂಯಾ. ಇದರ ಮುಖಾಂತರವಾಗಿ ಯಾರು ಅಧಿಕಾರಕ್ಕೆ ಲೋಕದಲ್ಲಿ ಬರ್ತಾರೆ ಅಂದ್ರೆ ಅಂತ್ಯಕ್ರಿಸ್ತನು ಅಧಿಕಾರಕ್ಕೆ ಬರುವವನಾಗಿದ್ದಾನೆ. ಆದ್ರೆ ಇಡೀ ಪ್ರಪಂಚಕ್ಕೆ ಇವನೇ ಅಂತ್ಯಕ್ರಿಸ್ತ ಅಂತ ಯಾರು ಗೊತ್ತಾಗುತ್ತಂದ್ರೆ ದೇವ್ರ ಮಕ್ಕಳಿಗೆ ಮಾತ್ರ ಗೊತ್ತಾಗುತ್ತೆ. ಕಾರಣ ದೇವರ ಆತ್ಮನು
ಯಾರಿಗೆ ತಿಳಿಯಪಡಿಸ್ತಾನೋ ಅವ್ರಿಗೆ ಮಾತ್ರ ಇವನೇ ಅಂತ್ಯಕ್ರಿಸ್ತನ ಎಂಬುದಾಗಿ ಕಂಡುಹಿಡಿಯಬಹುದು. ಹಾಲೆಲೂಯ. ಹಾಗಾದ್ರೆ ಅಂತ್ಯಕ್ರಿಸ್ತನ ಬರೋದಕ್ಕಿಂತ ಒಂದು ನಿಮಿಷ ಮುಂಚೆನೆ ಕೃಪೆಯ ಸಭೆಯಾದ ಮೊದಲಿಗೆಯಾದ ನಮ್ಮನ್ನ ದೇವರು ಪರಲೋಕದ ಸಾಮ್ರಾಜ್ಯಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಸಕಲ ಸಿದ್ಧತೆಯನ್ನ ಯಾರು ಮಾಡಿದ್ದಾರೆ ಅಂದ್ರೆ ದೇವರು ಮಾಡಿಬಿಟ್ಟಿದ್ದಾನೆ. ಹಾಲೆಲೂಯ. ಆದ್ರಿಂದ ಈಗ ಸೈತಾನನು ಅಂತ್ಯಕ್ರಿಸ್ತನು ಏನ್ ಮಾಡಿದ್ದಾರೆ, ಉಪದ್ರವ ಕಾಲಕ್ಕೆ ತಮ್ಮ ಸಿದ್ಧತೆಯನ್ನ ಲೋಕದಲ್ಲಿ ಅವ್ರು ಮಾಡ್ತಾನೆ ಇದ್ದಾರೆ. ಹಾಲೆಲೂಯ. ಹಾಗಾದ್ರೆ ನಮಗೂ ನಮ್ಮ ದೇವರ ಆತ್ಮನ ಏನ್ ಮಾಡ್ತಾನಂದ್ರೆ ನಾವು ಈ ದುನಿಯಾನ ಬಿಟ್ಟು ಪರಲೋಕದ ದುನಿಯಾಗೆ ಹೋಗುವುದಕ್ಕಾಗಿ ದೇವರು ಸಕಾಲ ಸಿದ್ಧತೆಯನ್ನು ನಮಗೋಸ್ಕರ ಮಾಡಿಟ್ಟಿದ್ದಾನೆ. ಹಾಲೆಲೂಯ. ಆ ದಿನಕ್ಕಾಗಿ ಕೃಪೆಯ ಸಭೆಯ ಮೊದಲಿಗೆ ಆದ ನಾವೆಲ್ಲರೂ ಸಿದ್ಧವಾಗಿರೋಣ. ಆ ಕರ್ತನ ರಹಸ್ಯ ಗುಣದಲ್ಲಿ ನಾವೆಲ್ಲರೂ ತಲುಪಟ್ಟು ಆ ಪರಲೋಕ ರಾಜ್ಯವನ್ನ ಸೇರುವವರಾಗಿನ ಕರ್ತನು ನಮ್ಮೆಲ್ಲರನ್ನ ಈ ವಾಕ್ಯಗಳ ಮುಖಾಂತರವಾಗಿ ಆಶೀರ್ವದಿಸಲಿ. ಇದರ ಮುಂದುವರೆದ ವಾಕ್ಯಗಳನ್ನ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ದೇವರಾತ್ಮನು ನಮ್ಮ ಸಂಗಡ ಮಾತನಾಡಲಿ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳಲೇ ಉಂಟಾದಂತಹ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇಲೆ ಕರ್ತನ ಕೊಟ್ಟ ಈ ವಾಕ್ಯಕ್ಕಾಗಿ ನಾವೆಲ್ಲರೂ ಸ್ತೋತ್ರವನ್ನ ಸಲ್ಲಿಸೋಣ. ನಾವೆಲ್ಲರೂ ಕಡೆಯದಾಗಿ ಕಣ್ಣುಗಳನ್ನು ಮುಚ್ಚೋಣ. ನಾವು ಕಡೆಯದಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವವರಾಗಿರೋಣ. ಪೇಮೆಂಟ್ ಕೊಡ್ಬೇಕಂತ ಬೇಗ 10 ತಾರೀಕು ಪೇಮೆಂಟ್ ಆಗ್ಬೇಕಂತ ಪ್ರೇರ್ ಮಾಡಂದರು. ಮತ್ತು ಯಜಮಾನ್ ಬಂದ ಗಲಾಟೆ ಮಾಡಬಾರ್ದು, ಮನೆ ಕಡೆ ಅಂತ ಪ್ರೇರ್ ಮಾಡಿ. ಆಮೇಲೆ ನಾವೆಲ್ಲ ಕಣ್ಣುಗಳನ್ನು ಮುಚ್ಚುತ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕರ್ತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಆದ ಕಾರಣ ದೇವರೇ ನಮ್ಮ ಸಭೆಯಲ್ಲಿರುವ ಎಲ್ಲ ವಿಶ್ವಾಸಿಗಳಲ್ಲೂ ನೀನು ಒಳ್ಳೆಯವನೇ ಆಗಿದ್ದು ಎದುರು ಒಳ್ಳೆಯ ಕೆಲಸಗಳನ್ನು ಎಲ್ಲರೂ ಆಚರಿಸಿದರು, ಕುಟುಂಬದಲ್ಲೂ ಮಾಡುತ್ತಾ ನಡೆಸುತ್ತಾ ಬಂದಿದ್ದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಅನೇಕರ ಜೀವಿತದಲ್ಲಿ ಹೋರಾಟಗಳು, ಕಷ್ಟಗಳು ಏವಿಷ್ಟಿದ್ದರೂ ಕೂಡ ಅವುಗಳನ್ನು ಜಯಿಸತಕ್ಕಂಥ ಬಲವುಳ್ಳದ ಆತ್ಮನ ದೇವರೇ ನೀನು ನಮ್ಮೆಲ್ಲರಿಗೂ ದಯಪಾಲಿಸು. ಲೋಕದ ಎಲ್ಲ ಕಷ್ಟವನ್ನು ಜಯಿಸತಕ್ಕಂಥ ಆತ್ಮನ ಬಲದಿಂದ ಎಲ್ಲರನ್ನ ತುಂಬಿಸಿ ನಡೆಸುವ ಶ್ರೇಷ್ಠರು ತಾವು ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರ ಕುಟುಂಬ ನೀಟಾಗಿ ಆಶೀರ್ವದಿಸು. ಅವರ ಕುಟುಂಬದಲ್ಲಿ ಬಂದಿರುವ ಎಲ್ಲ ಹೋರಾಟಗಳನ್ನು ತಲೆ ಕೆಳಗಾಗಿ ಬದಲಾಯಿಸಿ ಆಶೀರ್ವದಿಸಿ ನಡೆಸು. ಮುಂದಿನ ದಿನದಲ್ಲಿ ದೇವರ ಅವರು ನಿನ್ನ ಸನ್ನಿಧಾನಕ್ಕೆ ಬರತಕ್ಕಂಥ ಕೃಪೆಯನ್ನ ಸಹಾಯವನ್ನ ನಮ್ಮ ಮುಂದಾಗಿ ದೇವರ ಆತ್ಮನ ಕ್ಷಣಿಸಿ ಮಾಡಿ ಮುಗಿಸಲು ನಾವು ಬಿಡುತ್ತೇವೆ. ದೇವರೇ ನೀನಾಗಿ ನಡೆಸುವುದಕ್ಕಾಗಿ ಸೂತ್ರ ಕುಟುಂಬ ಅವರು ಕೂಡ ಮುಂದಿನ ದಿನ ಬರತಕ್ಕಂಥ ಎಲ್ಲ ಕಾರ್ಯಗಳನ್ನು ನೀನು ಆಶೀರ್ವದಿಸಿ ನಡೆಸೋಕ ಒಡೆಯದು ಎಲ್ಲ ತಡೆಗಳನ್ನ ಮಾರ್ಪಡಿಸಿ ಬದಲಾಯಿಸಿ ನೀನು ಅವರಿಗೆ ಜೀವಿತವನ್ನು ಮುಂದಿದ್ದು ನಡೆಸಿದ್ದು ನಾವು ಬಿಡುತ್ತೇವಪ್ಪ. ನೀನಾಗೆ ಮಾಡುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ದೇವರಾತ್ಮನೆ ಮುಂದಿನ ರಮೇಶ್ವರ ಕುಟುಂಬ ಅವರು ಕೂಡ ಬರತಕ್ಕಂಥ ಎಲ್ಲ ಕಾರ್ಯಗಳನ್ನ ದೇವರಾತ್ಮನೆ ನಿಂತನ್ನು ಮಾಡಿ ನಡೆಸೆಂದು ನಾವು ಬಿಡುತ್ತೇವಪ್ಪ. ದೇವರೇ ನಿನ್ನ ಚಿತ್ತ ಯಾರೆಲ್ಲ ಇಸಬೇಕು ಪ್ರಪಂಚದಲ್ಲಿ ಇದ್ರು ಯೇಸುವಿನ ಬರಲಿ ಎಂದು ಆಶೀರ್ವದಿಸ್ತೇವೆ. ಲೆಟ್ಸ್ ಫಾಲೋ ದ ವರ್ಲ್ಡ್. ಎಲ್ಲರ ಮಹಿಮೆಯಲ್ಲಿ ಮಾತ್ರ ಸಲ್ಲಲಿ ಎಂದು ನಾವು ಬಿಡುತ್ತೇವೆ. ದೇವರಾತ್ಮನೆ ಅಪ್ಪ, ಈ ದಿನ ಅದ್ಭುತವಾದ ನಿನ್ನ ಜೀವನ ವಾಕ್ಯಗಳ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಅವನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಕರ್ತನೆ, ಲೋಕದಲ್ಲಿ ಸೈತಾನನು, ಅಂತ್ಯಕ್ರಿಸ್ತನು, ಸುಳ್ಳು ಪ್ರವಾದಿ ಎಲ್ಲರೂ ತಮ್ಮ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿಕೊಳ್ಳುವುದಕ್ಕಾಗಿ ಈಗಾಗಲೇ ಉಪದ್ರವದ ಕಾಲಕ್ಕಾಗಿ ಎಲ್ಲ ಲೋಕದ ಎಲ್ಲ ಜನರನ್ನ ಮತ್ತು ದೇಶಗಳನ್ನೇ ಸಜ್ಜುಗೊಳಿಸ್ತಿದ್ದಾರಪ್ಪ. ಆದ ಕಾರಣ ದೇವರೇ ಸೈತಾನನು ಉಪದ್ರವ ಕಾಲಕ್ಕಾಗಿ ಎಲ್ಲ ಸಿದ್ಧವಾಗುತ್ತಿರುವಾಗ ಕೃಪೆಯ ಸಭೆಯು ಮೊದಲಿಗೆ ಆದ ನಾವೆಲ್ಲರೂ ಪ್ರಾರ್ಥನೆ ನಿನ್ನ ರಹಸ್ಯ ಗುಣಕ್ಕಾಗಿ ಸಿದ್ಧರಾಗಿರುವಂತೆ ಆಶೀರ್ವದಿಸಿ ನಡೆಸುವುದು ಕರ್ತನೆ. ಅಂತ್ಯಕ್ರಿಸ್ತನ ಸೈತಾನನು ಬರುವುದಕ್ಕಿಂತ ಮುಂಚೆ ಅವರ ಉಪದ್ರವ ಕಾಲ ಆರಂಭ ಆಗುವುದಕ್ಕಿಂತ 1 ನಿಮಿಷ ಮುಂಚೆ ದೇವರೇ ನಿನ್ನ ರಹಸ್ಯ ಗುಣ ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಆ ದಿನ, ಆ ಕ್ಷಣ, ಆ ಸಮಯದಲ್ಲಿ ಕರ್ತನೆ ನಿನ್ನ ರಹಸ್ಯ ಗುಣದಲ್ಲಿ ನಾವೆತ್ತಲ್ಪಡುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲು ನಾವು ಬಿಡುತ್ತೇವೆ. ಕೃಪೆಯ ಸಭೆ ಜನರು ಅದೆಲ್ಲರೂ ನಾವು ರಕ್ಷಣೆ ಹೊಂದಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗುವಂತೆ ಆಶೀರ್ವದಿಸು. ದೇವರೇ ನಿನ್ನ ರಹಸ್ಯ ಗುಣ ಬರೋದ್ರೊಳಗಾಗಿ ಲೋಕದೆಲ್ಲ ಜನರು ರಕ್ಷಣೆ ಹೊಂದಲಿ, ದಿಶಾಸ್ಥಾನ ಹೊಂದಿಕೊಳ್ಳಲಿ, ಪವಿತ್ರಾತ್ಮನ ಹೊಂದಿಕೊಳ್ಳಲಿ, ರಹಸ್ಯ ಗುಣಕ್ಕಾಗಿ ಸಜ್ಜುಗೊಳಿಸುವಲ್ಲಿ ನೀನೇ ಹಾಗೆ ಆಶೀರ್ವದಿಸಿ ನಡೆಸಪ್ಪ. ರಹಸ್ಯ ಗುಣದ ನಂತರ ಯಾರು ಕೂಡ ರಕ್ಷಣೆ ಹೊಂದಲು ಸಾಧ್ಯ ಇಲ್ಲ, ದಿಶಾಸ್ಥಾನ ಹೊಂದಲು ಸಾಧ್ಯವಿಲ್ಲ, ಕರ್ತನ ಮೇಜನ್ನು ಹೊಂದಲು ಸಾಧ್ಯವಿಲ್ಲ. ದೇವರೇ
ನಿನ್ನ ರಹಸ್ಯಗಳನ್ನಕ್ಕೂ ಕೂಡ ಸಿದ್ಧ ಆಗೋದಕ್ಕೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಎಲ್ಲ ಸಮಯ ಮುಗಿದು ಹೋಯಿತು ಎಂಬುದಾಗಿ ನಿನ್ನ ವಾಕ್ಯ ನಂತರ ಎಲ್ಲ ಕೊಡುತ್ತೆ. ಆದ ಕಾರಣ ದೇವರೇ ನಿನ್ನ ರಹಸ್ಯಗಳನ್ನೊಳಗೆ ಎಲ್ಲ ಲೋಕದ ಜನರು, ಸಭೆಯ ಜನರು ರಕ್ಷಣೆ ಹೊಂದವರು ಹೊಂದುವಂತೆ, ದ್ವಿಶಾಸ್ತ್ರನ ಹೊಂದಬೇಕಾದವರು ದ್ವಿಶಾಸ್ತ್ರನ ಹೊಂದುವಂತೆ, ಪವಿತ್ರಾತ್ಮನ ಹೊಂದಿಕೊಳ್ಳಬೇಕಾದವರು ಪವಿತ್ರಾತ್ಮನ ಹೊಂದಿಕೊಳ್ಳತಕ್ಕಂತೆ, ರಹಸ್ಯಗಳಕ್ಕಾಗಿ ಸಿದ್ಧ ಆಗುವವರು ಸಿದ್ಧರಾಗತಕ್ಕಂತೆ ದೇವರಾತ್ಮನೆ ಬಲವಾಗಿ ಬಲಿಷ್ಠವಾಗಿ ಲೋಕದಾದ್ಯಂತ ಪ್ರಪಂಚದಾದ್ಯಂತ ಸಿದ್ಧಪಡಿಸುವ ಅದರ ಮಹಿಮೆ ನಿನಗಿಸಲಲ್ಲಿ ನಮ್ಮಿಂದ ಇಡೀ ಪ್ರಪಂಚದ ಒಂದು ದೊಡ್ಡ ಸೈನ್ಯವನ್ನ ಸಜ್ಜುಗೊಳಿಸುವ ದೇವರಾತ್ಮನೆ ಈಗಾಗಲೇ ಸಜ್ಜುಗೊಳಿಸುತ್ತಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಇಂಥ ವಾಕ್ಯಗಳ ಮುಖಾಂತರವಾಗಿ ಈಗಾಗಲೇ ಚಿತ್ರದುರ್ಗ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ಉಪಯೋಗಿಸಿ ನಡೆಸಿರುವುದಕ್ಕಾಗಿ ಸ್ತೋತ್ರ. ಅದಿನ್ನೂ ಬಲವಾಗಿಗೊಳಿಸು, ಅದಿನ್ನೂ ಬಲಿಷ್ಠಗೊಳಿಸು, ಇನ್ನೂ ಅತ್ಯಂತ ವೇಗಗೊಳಿಸು. ಕಾರಣ ನಿನ್ನ ರಹಸ್ಯಗಳು ಅತ್ಯಂತ ವೇಗವಾಗಿ ಬರುತ್ತಾ ಇರೋದ್ರಿಂದ ನಾವು ಕೂಡ ಅಷ್ಟೇ ವೇಗದಲ್ಲಿ ಇನ್ನೆಲ್ಲ ಸೇವೆನ ಪ್ರಪಂಚದಾದ್ಯಂತ ಮಾಡಿ ಮುಗಿಸುವಂತೆ ಕರ್ತನ ಆತ್ಮನೆ ನಿನ್ನ ಹೇಳಿದ್ದು ನೀನು ನಡೆಸು. ಅದರ ಮಹಿಮೆ ನಮ್ಮಿಂದ ನಿನಗೆ ಮಾತ್ರನೇ ಸಲ್ಲಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಎಲ್ಲಿರುವ ಎಲ್ಲ ದೇವಜನರು ಬಂದಿರುವ ಜನರು ಕರ್ತನೆ ನಿನ್ನ ರಹಸ್ಯಗಳಕ್ಕೆ ಸಿದ್ಧರಾಗಲಿ. ಎಲ್ಲರೂ ಎತ್ತಲ್ಪಡುವಂತೆ ನೀನೇ ಆಶೀರ್ವದಿಸಿ ನಡೆಸುವ. ಒಬ್ಬರು ಕೂಡ ಬಿಡಲ್ಪಟ್ಟು ಒಬ್ಬರ ಕಾಲ ಸೇರದ ಹಾಗೆ ನೀನೇ ಕೃಪೆಯನ್ನು ತೋರಿಸಿ ನಡೆಸುವುದು ನಾವು ಬಿಡುತ್ತೇವೆ. ಇಂಥ ವಾಕ್ಯಗಳಲ್ಲಿ ಪ್ರಪಂಚದಲ್ಲಿ ಎಲ್ಲ ಸಭೆಗಳನ್ನು ಹೇಳತಕ್ಕಂತೆ ಎಲ್ಲಾದ್ರಲ್ಲೂ ದೇವರಾತ್ಮನೆ ಎಲ್ಲರಲ್ಲೂ ನೀನು ಕಾರ್ಯವನ್ನು ಮಾಡಿ ನಡೆಸುವ. ಅದ್ರ ಮಹಿಮೆ ನಿನಗೆ ಸಲ್ಲಲಿ. ಓ ಕರ್ತನೆ, ನಮ್ಮನ್ನು ಕೂಡ ಅನೇಕ ಸಭೆಗಳಿಗೆ ಉಪಯೋಗಿಸುತ್ತಾ ನಡೆಸುತ್ತಾ ಬಂದಿರುವುದಕ್ಕಾಗಿಸುತ್ತಾ ಇನ್ನು ಮುಂದೆ ಅನೇಕ ಸಭೆಗಳು ಊರುಗಳು ಹಳ್ಳಿಗಳು ಸಿಟಿಗಳು ಎಲ್ಲ ಕಡೆಗೂ ಪ್ರಪಂಚದಂತ ನಿಂತನ ಉಪಯೋಗಿಸಿ ನಡೆಸುವ ದೇವರೇ ಆತ್ಮನೆ ನಾವೆಲ್ಲರೂ ಎತ್ತಲ್ಪಡುವಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸುವ. ನಮಗೆ ಗೊತ್ತಿರುವವರೆಲ್ಲರನ್ನು ಕೂಡ ನಾವು ಸಿದ್ಧಪಡಿಸುವಂತೆ ಇಡೀ ಪ್ರಪಂಚದಲ್ಲಿ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವ. ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ನಮ್ಮ ದೇವರೇ ಇದರ ಮಹಿಮೆಯನ್ನು ನಮ್ಮಿಂದ ನಿನಗೆ ಶಾಶ್ವತವು ಸಲ್ಲಬೇಕೆಂದು ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಎಲ್ಲವನ್ನು ಪ್ರಾರ್ಥಿಸಿಬಿಡುವ ತಂದೆ ಆದ ದೇವರೇ ಆಮೇಲೆ ನಮ್ಮ ತಂದೆ ಆದ ದೇವರ ಕೃತ್ಯಕರ್ತನಾದ ಕೃಪೆ ಪವಿತ್ರಾತ್ಮನ ನೈಕ್ಯತೆ ಇಂದ ದಿವಸ ದಾಖಲು ಯೇಸುವಿನ ರಹಸ್ಯಗಳ ಬರುವುದು ಸಭೆ ಆದ ನಮ್ಮೆಲ್ಲರ ಸಂಘವೇ ಇರಲಿ. ಆಮೇಲೆ ಸಭೆಯಾಗಿ ನಾವೆಲ್ಲರೂ ಹೇಳೋಣ ಆಮೇಲೆಂದು. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. Praise the Lord. God bless you all. And praise God. Praise God. Praise the Lord.